mechanism ಅಲ್ಲಿ ಯಾವ ಸ್ಟೆಪ್ಸ್ ಗಳಿರುತ್ತೆ? ಫಸ್ಟ್ ಒನ್ ಇಸ್ ಪಲ್ಮೋನರಿ ವೆಂಟಿಲೇಷನ್, ವಿ ನೋ ದಟ್. ಸೆಕೆಂಡ್ ಒನ್ ಇಸ್ ಎಕ್ಸ್ಟರ್ನಲ್ respiration ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಟ್ವೀನ್ ದ alveoli as well as the blood. ಅಂತ ಬಂದ್ರೆ there are many favorable conditions for the formation of the oxyhemoglobin, especially increase in the partial pressure of oxygen. The trachea terminates into ಟ್ರೇಕಿಯಾ ಯಾವುದಾಗಿ ಟರ್ಮಿನೇಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಟೋಟಲ್ ಲಂಗ್ ಕೆಪಾಸಿಟಿ ಈಸ್ ಈಕ್ವಲ್ ಟು ದಿ ಮೆನಿ ಕೆಪಾಸಿಟೀಸ್. ಹಾಯ್ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಚಾಪ್ಟರ್ಸ್ ಆಫ್ ಯುವರ್ ಕ್ಲಾಸ್ 11 and class 12, especially Super 30 questions from all the chapters under the series Target KCET Super 30. ಅಂದರೆ ಎಲ್ಲ ಚಾಪ್ಟರ್ಸ್ಗಳಿಂದನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋ 30 ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ KCET ಅಂತ ಬಂದಾಗ ಪ್ರಿಫರಬಲಿ ಕ್ಲಾಸ್ 11ಗೆ ಸ್ವಲ್ಪ ಕಡಿಮೆ ಸ್ಕೋಪ್ ಇರುತ್ತೆ. ಅಂದರೆ ದೇರ್ ಆರ್ ಮೆನಿ ಚಾಪ್ಟರ್ಸ್ ಆ್ಯಂಡ್ ದೇ ಆರ್ ಆಸ್ಕಿಂಗ್ ಓನ್ಲಿ ಒನ್ ಆರ್ ಮೇ ಬಿ ನಾಟ್. ಕೆಲವು ಕ್ವೆಶನ್ಸ್ಗಳನ್ನು ಕೇಳ್ಬೋದು, ಕೇಳದೆ ಇರ್ಬೋದು. ಬಟ್ ಆದರೆ ಒಂದು ಕ್ವೆಶನ್ ಅಂತೂ ಕಂಪಲ್ಸರಿ ಈ ಚಾಪ್ಟರ್ಗಳಿಂದ ಬರುತ್ತೆ, ಹ್ಯೂಮನ್ ಫಿಸಿಯಾಲಜಿ. ಸೊ ಅದರಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಚಾಪ್ಟರ್ ಬಂದು ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಓಕೆ, ಅಂದರೆ ಈ ಚಾಪ್ಟರ್ನ ಅನಲೈಸ್ ಮಾಡೋಣ. ಯಾವ ಕ್ವಶನ್ಸ್ಗಳನ್ನ ಕೇಳಬಹುದು ಮತ್ತು ಯಾವ ಕ್ವಶನ್ಸ್ಗಳನ್ನ ಇದುವರೆಗೆ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಚಾಪ್ಟರ್ ಆಸ್ ವೆಲ್ ಆಸ್ ಅ ಟಾಪಿಕ್ ವೈಸ್ ಅನಾಲಿಸಿಸ್ ವಿ ಆರ್ ಗೋಯಿಂಗ್ ಟು ಡೂ, and also the important MCQs. Okay, without wasting time, let's get started. The topics we are covering today, subtopics and shortcuts. ಏನು ಶಾರ್ಟ್ಕಟ್ಸ್ ಬರುತ್ತೆ, ಯಾವ ಥರ ನೆನ್ಪಿಟ್ಕೋಬೇಕು ಅಂತ ಮಾತ್ರ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಚಾಪ್ಟರ್ ವೆಯ್ಟೇಜ್, ಎಸ್ಪೆಷಲಿ ದ ಟಾಪಿಕ್ ವೆಯ್ಟೇಜ್. ಯಾವ ಟಾಪಿಕ್ಕಿಂದ ಎಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಮತ್ತು ಕೇಳಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ನಂತರ ಇಂಪಾರ್ಟೆಂಟ್ MCQs ಇರುತ್ತೆ. ಅಲಾಂಗ್ ವಿತ್ ದಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಹೌ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ದಟ್ ಇಸ್ ದ ಟಿಪ್ಸ್ ವಿ ಆರ್ ಪ್ರೊವೈಡಿಂಗ್. ಅಂದರೆ ಕೆಲವು ಸಲ ನಾವು ಕ್ವಶನ್ಸ್ಗಳನ್ನು ಓದುವಾಗ ಮಿಸ್ಟೇಕ್ ಮಾಡ್ತೀವಿ, ಆ ಕ್ವಶನ್ಸ್ಗಳನ್ನು ಬೇರೆ ಥರ ಅರ್ಥ ಮಾಡ್ಕೊಳ್ತೀವಿ. ದಟ್ ಲೀಡ್ಸ್ ಟು ಮಿಸ್ ಮೀನಿಂಗ್ ಆಗ್ತಾ ಹೋಗ್ತಿದ್ದಾಗೇ ನಮ್ಮ ಆನ್ಸರ್ ಕೂಡ ರಾಂಗ್ ಆಗುತ್ತೆ. ಸೊ ತಿಳ್ಕೊಳ್ಳೋಣ ಯಾವ ಥರ ಅಂತ ಹೇಳಿಬಿಟ್ಟು. ಈ ಎಂಟೈರ್ ಚಾಪ್ಟ್ರಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್, ರೈಟ್? ರೆಸ್ಪಿರೇಟರಿ ಆರ್ಗನ್ಸ್ ಆ್ಯಂಡ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್. ಬೇರೆ ಬೇರೆ ಆರ್ಗ್ಯಾನಿಸಮ್ಸಲ್ಲಿ ಯಾವ ಥರ ರೆಸ್ಪಿರೇಟರಿ ಆರ್ಗನ್ಸ್ಗಳಿರುತ್ತೆ ಆ್ಯಂಡ್ ಹೌ ದೇ ಆರ್ ಗೋಯಿಂಗ್ ಟು ರೆಸ್ಪೈರ್ ಅಂತ ಫಸ್ಟ್ ಟಾಪಿಕ್. ಆದರೆ ಸೆಕೆಂಡ್ ಟಾಪಿಕ್ ಬಂದು ದ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ರೆಸ್ಪಿರೇಷನ್. ಬ್ರೀದಿಂಗ್ ಮೆಕ್ಯಾನಿಸಮ್ ಅಲ್ಲಿ ಯಾವ ಸ್ಟೆಪ್ಸ್ಗಳಿರುತ್ತೆ? ಫಸ್ಟ್ ಒನ್ ಇಸ್ ಪಲ್ಮೋನರಿ ವೆಂಟಿಲೇಷನ್, ವಿ ನೋ ದಟ್. ಸೆಕೆಂಡ್ ಒನ್ ಇಸ್ ಎಕ್ಸ್ಟರ್ನಲ್ respiration ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಟ್ವೀನ್ ದ alveoli as well as the blood. And after that the transportation of the gases, respiratory gasesಗಳು ಟ್ರಾನ್ಸ್ಪೋರ್ಟ್ ಆಗಬೇಕು. Then internal respiration, exchange of gases between the blood and body tissues. Final ಆಗಿ cellular respiration ಅಂತ ಇರುತ್ತೆ. That takes place within the cell, within the mitochondria to release the energy in the form of ATP ಅಂತ ಹೇಳಿ. ಅಂದರೆ ಅಲ್ಲಿ 5 ಸ್ಟೆಪ್ಗಳಿದೆ. ಪಲ್ಮೋನರಿ ವೆಂಟಿಲೇಷನ್, external respiration, next to transportation or conduction of gases, next internal respiration, final one cellular respiration. After that we are going to discuss about a human respiratory system. You can observe the same diagram they have given in your textbook, same copy, because that's very useful for your examination. ಯಾಕೆಂದರೆ ಕೆಲವು ಸಲ ಅಲ್ಲಿ ಲೇಬಲಿಂಗಲ್ಲಿ ಕೂಡ ಕೇಳ್ಬೋದು ABC ಅಂತ ಕೇಳ್ಬಿಟ್ಟು ಯಾವ ನಾವು ಪಾರ್ಟ್ಸ್ಗಳನ್ನು ಐಡೆಂಟಿಫೈ ಮಾಡೋಕ್ಕೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ದಟ್ಸ್ ವಿ ಆರ್ ಆಲ್ವೇಸ್ ಯೂಸಿಂಗ್ ದಟ್ NCERT ಟೆಕ್ಸ್ಟ್ ಡಯಾಗ್ರಾಮ್ಸ್. ಅಬ್ಸರ್ವ್ ಮಾಡಿದ್ರೆ ಅವರ್ ರೆಸ್ಪಿರೇಟರಿ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಏನಿರುತ್ತೆ? ದಟ್ ಸ್ಟಾರ್ಟ್ಸ್ ಫ್ರಮ್ ದ ನಾಸ್ಟ್ರಿಲ್, ನೋಸ್, ನೇಸಲ್ ಚೇಂಬರ್, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ಟ್ರೇಕಿಯಾ, ಬ್ರಾಂಕೈ, ಬ್ರಾಂಕಿಯೋಲ್ಸ್, ಫೈನಲ್ ಆಗಿ ಟರ್ಮಿನಲ್ ಬ್ರಾಂಕಿಯೋಲ್ಸ್, ಏಟ್ರಿಯಮ್ ಅಂಡ್ ಆಲ್ವಿಯೋಲೈ. ಅಂಡ್ ಲಾಸ್ಟ್ ಪಾರ್ಟ್ಸ್ಗಳು ಏನು ಹೇಳಿದೆ? ಬ್ರಾಂಕೈ, ಬ್ರಾಂಕಿಯೋಲ್ಸ್, ಟರ್ಮಿನಲ್ ಬ್ರಾಂಕಿಯೋಲ್ಸ್ ಅಂಡ್ ಆಲ್ವಿಯೋಲೈ. ದಟ್ ಕಂಪ್ರೈಸಸ್ ದ ಲಂಗ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಅಂಡ್ ಬೋತ್ ದ ಲಂಗ್ಸ್ ಆರ್ ಕವರ್ಡ್ ಬೈ 2 layers ಆರ್ ಕಾಮನ್ಲಿ ಕಾಲ್ಡ್ ಪ್ಲೂರಲ್ ಫ್ಲೂಯಿಡ್, ಪ್ಲೂರಲ್ ಮೆಂಬ್ರೇನ್. ಆ 2 ಮೆಂಬ್ರೇನ್ಗಳ ಮಧ್ಯದಲ್ಲಿರೋ ಫ್ಲೂಯಿಡ್ಗೆ ಪ್ಲೂರಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಬೋತ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ದ ಮೆಕ್ಯಾನಿಕಲ್ ಪ್ರೊಟೆಕ್ಷನ್ ಫ್ರಮ್ ದ ಮೆಕ್ಯಾನಿಕಲ್ ಶಾಕ್ ಆರ್ ದ ಶಾಕ್ ಅಬ್ಸಾರ್ಬರ್ ಥರ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ತಿಳ್ಕೊಳ್ಳೋಣ ಇವಾಗ. ಕೆಲವು ಪಾರ್ಟ್ಸ್ಗಳಿದೆ ಇಲ್ಲಿ. ಏನಿದು? ಎಪಿಗ್ಲಾಟಿಸ್. ಸೊ ದಟ್ಸ್ ಎ ಕಾರ್ಟಿಲಾಜಿನಸ್ ಫ್ಲಾಪ್ ವಿಚ್ ಇಸ್ ಪ್ರಿವೆಂಟಿಂಗ್ ದ ಎಂಟ್ರಿ ಆಫ್ ದ ಫುಡ್ ಅಂಡ್ ವಾಟರ್ ಸೊ ಇನ್ ಟು ದ ಟ್ರೇಕಿಯಾ. ಅದು ಕಾರ್ಟಿಲಾಜಿನಸ್ ಫ್ಲಾಪ್ ಆಗಿರುತ್ತೆ, ಎಪಿಗ್ಲಾಟಿಸ್ ಅಂತ ಹೇಳ್ತೀವಿ. ಅದಾದಮೇಲೆ
ಲ್ಯಾರಿಂಗ್ಸ್, ಲ್ಯಾರಿಂಗ್ಸ್ ದಟ್ ಈಸ್ ಗಾರ್ಡೆಡ್ ಬೈ ದ ಎಪಿಗ್ಲಾಟಿಸ್. ಎಪಿಗ್ಲಾಟಿಸ್ ಇಂದ ಗಾರ್ಡ್ ಆಗಿರುತ್ತೆ, ಪ್ರೊಟೆಕ್ಟ್ ಆಗಿರುತ್ತೆ ಅಂತ ಹೇಳಿ. ಅಂಡ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಸೌಂಡ್ ಬಾಕ್ಸ್ ಅಥವಾ ವಾಯ್ಸ್ ಬಾಕ್ಸ್ ಅಂತ ಹೇಳ್ತೀವಿ. ಓಕೆ, ದಟ್ ಪ್ರೊಡ್ಯೂಸಸ್ ದ ಸೌಂಡ್. ಆ್ಯಂಡ್ ಅದು ವೈಬ್ರೇಟ್ ಆದಾಗೆ ನಮ್ಮ ಮೈಂಡಲ್ಲಿ ಏನಿರುತ್ತೋ ಅದು ಹೊರಗಡೆ ಬರ್ತಾ ಇರುತ್ತೆ. ಅಂದರೆ ಆ ಒಂದು ಪರ್ಟಿಕ್ಯುಲರ್ ಸೌಂಡ್ಗೆ ಒಂದು ಪಿಚ್ಚನ್ನು ಕೊಟ್ಟು ಅದನ್ನು ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡೋದು ಲ್ಯಾರಿಂಗ್ಸ್ ಆಗಿರುತ್ತೆ. ಇನ್ನು ಟ್ರೇಕಿಯಾ. ಸೊ ಯೂಶುವಲಿ ಟ್ರೇಕಿಯಾ ವಿಚ್ ಇಸ್ ಯೂಶುವಲಿ ಮೇಡ್ ಅಪ್ ಆಫ್ ವಾಟ್ ಈಸ್ ದಟ್ ಸಿ ಶೇಪ್ಡ್ ಇನ್ಕಂಪ್ಲೀಟ್ ಕಾರ್ಟಿಲಾಜಿನಸ್ ರಿಂಗ್ಸ್ಗಳಿಂದ ಆಗಿರುತ್ತೆ. ಸೂಡೋ ಸ್ಟ್ರಾಟಿಫೈಡ್ ಎಪಿಥಿಲಿಯಮ್ ಇಂದ ಆಗಿರುತ್ತೆ. ಸಿಲಿಯೇಟೆಡ್ ಸೂಡೋ ಸ್ಟ್ರಾಟಿಫೈಡ್ ಎಪಿಥಿಲಿಯಮ್ ಇಂದ ಆಗಿರುತ್ತೆ. ದಟ್ ಕಂಟಿನ್ಯೂಸ್ and at fifth thoracic vertebrae, fifth thoracic vertebrae ಅಲ್ಲಿ divides into two bronchi, ಎರಡು ಬ್ರಾಂಕೈಗಳಾಗಿ ಡಿವೈಡ್ ಆಗುತ್ತೆ. ಓಕೆ, ಲೆಫ್ಟ್ ಅಂಡ್ ರೈಟ್ ಬ್ರಾಂಕೈ ಪ್ಲೂರಲ್, ಬ್ರಾಂಕಸ್ ಸಿಂಗ್ಯುಲರ್ ಆಗುತ್ತೆ. ಅಗೈನ್ ಯು ವಿಲ್ ಅಬ್ಸರ್ವ್ ಮೆನಿ ಬ್ರಾಂಚಸ್ ಹಿಯರ್. ಸೊ ಫೈನ್ಲಿ ಬ್ರಾಂಚ್ಡ್ ಬ್ರಾಂಕೈ ಆರ್ ಕಾಮನ್ಲಿ ಕಾಲ್ಡ್ ಬ್ರಾಂಕ್ಯೂಲ್ಸ್. ಬ್ರಾಂಕ್ಯೂಲ್ಸ್ಗಳು ಫಾರ್ಮೇಷನ್ ಆಗುತ್ತೆ. And these bronchioles are terminated with a balloon shaped. So air sac like structure are commonly called alveoli. Alveoli-ಗಳನ್ನು ನಾವು ನೋಡಬಹುದು. Okay, entire lungs are covered by pleural membrane. There are two layers, two membrane, outer somatic membrane and second one is visceral pleura, somatic pleura and visceral pleura. In between that you will observe pleural fluid which act as a shock absorber and protecting the lungs from the mechanical friction. ಅದು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಜೊತೆಗೆ ರಿಬ್ಸ್ಗಳನ್ನ ನೋಡ್ಬೋದು. ಎಂಟೈರ್ ಥೊರಾಸಿಕ್ ಚೇಂಬರ್ ಏನಿದೆ, ಥೊರಾಸಿಕ್ ಚೇಂಬರ್ ಅಲ್ಲಿ ಲಂಗ್ಸ್ಗಳು ಕಂಡು ಬರುತ್ತೆ. ದಟ್ ಎಂಟೈರ್ ಥೊರಾಸಿಕ್ ಚೇಂಬರ್ ಈಸ್ ಮೇಡ್ ಬೈ ಆರ್ ಕವರ್ಡ್ ಬೈ. ಸೊ ಮೇಲ್ಭಾಗದಲ್ಲಿ ಕಾಮನ್ ಆಗಿ ಏನಿರುತ್ತೆ, ರಿಬ್ಸ್ಗಳಿರುತ್ತೆ. ಲ್ಯಾಟರಲಿ ರಿಬ್ಸ್ ಆರ್ ಪ್ರೆಸೆಂಟ್ ಅಂಡ್ ಆಲ್ಸೋ ವೆಂಟ್ರಲಿ sternum is present. Dorsally vertebral column is present. At lower side bottom alli diaphragm irutte that is responsible for contraction and relaxation of the lungs or thoracic chamber during respiration. ಅದರ ಜೊತೆಗೆ ಇನ್ನೊಂದು ರೈಟ್ ಲಂಗ್ಸ್ ಏನೋದು ಯಾವಾಗಲೂ ಕೂಡ ಲಾರ್ಜರ್ ಆಗಿರುತ್ತೆ ವೆನ್ ಕಂಪೇರ್ ಟು ಲೆಫ್ಟ್ ಲಂಗ್ಸ್ ಅಂತ ತಿಳ್ಕೊಂಡಿರ್ತೀವಿ. ಅಂಡ್ ದೆರ್ ಇಸ್ ಎ ಸ್ಪೇಸ್ ಇನ್ ಬಿಟ್ವೀನ್ ದ ಟೂ ಲಂಗ್ಸ್ ಇಸ್ ಕಾಮನ್ಲಿ ಕಾಲ್ಡ್ ಮೀಡಿಯಾಸ್ಟಿನಮ್. ಅಂಡ್ ಇಲ್ಲಿ ಮಧ್ಯದಲ್ಲಿ ಅಂದ್ರೆ ಇದರಲ್ಲಿ ಮೂರು ಲೋಬ್ಸ್ಗಳಿರುತ್ತೆ. ಇನ್ ಬಿಟ್ವೀನ್ ದ ಟೂ ಲೋಬ್ಸ್ ಆಫ್ ದ ಲಂಗ್ಸ್ ಯು ಕ್ಯಾನ್ ಅಬ್ಸರ್ವ್ ಆಬ್ಲಿಕ್ ಫಿಸಿಯೋರ್. ಆಬ್ಲಿಕ್ ಫಿಸಿಯೋರ್ ಅನ್ನೋ ಒಂದು ಲೇಯರ್ ನ ನೋಡ್ತೀರಾ ವಿಚ್ ಸೆಪರೇಟ್ಸ್ ದ ಲಂಗ್ಸ್ ಆಸ್ ಅ ಲೋಬ್ಸ್. ಓಕೆ, ಇಲ್ಲಿ ಕಾರ್ಡಿಯಾಕ್ ನಾಚ್ ಅನ್ನ ನಾವು ಲೆಫ್ಟ್ ಲಂಗ್ ಅಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಓಕೆ, ಇದು ಎಂಟೈರ್ ಹ್ಯೂಮನ್ ರೆಸ್ಪಿರೇಟರಿ ಸ್ಟ್ರಕ್ಚರ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್, ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್. ಇನ್ಸ್ಪಿರೇಷನ್ ಆಗೋದು ಯಾವಾಗ ಮತ್ತೆ ಯಾಕೆ? ಯಾವಾಗ ಅಂತ ಹೇಳಿದ್ರೆ ಇಂಟ್ರಾಪಲ್ಮೋನರಿ ಪ್ರೆಷರ್ ಇಸ್ ಲೆಸ್ಸರ್ ದ್ಯಾನ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಕಡಿಮೆ ಇದ್ದಾಗ ಪ್ರೆಷರ್ ಗ್ರೇಡಿಯಂಟ್ ಇಂದ ಏನಾಗುತ್ತೆ, ದ ಏರ್ ಈಸ್ ಮೂವಿಂಗ್ ಫ್ರಮ್ ಅಟ್ಮಾಸ್ಫಿಯರ್ ಟು ದ ಲಂಗ್ಸ್, ಒಳಗಡೆಗೆ ಹೋಗುತ್ತೆ. ಅದಕ್ಕೆ ವೈಸ್ ವರ್ಸ ಏನಾಗುತ್ತೆ, ಎಕ್ಸ್ಪಿರೇಷನ್ ಆಗುತ್ತೆ. ಇನ್ಸ್ಪಿರೇಷನ್ ಆಗುವಾಗ ಸೊ ಅಲ್ಲಿ ಇನ್ ಬಿಟ್ವೀನ್ ದ ರಿಬ್ಸ್, ಎರಡು ರಿಬ್ಸ್ಗಳ ಮಧ್ಯದಲ್ಲಿ ನಮಗೆ ಗೊತ್ತಿರಬೇಕು ದೇರ್ ಆರ್ ಟೂ ಲೇಯರ್ಸ್ ಆಫ್ ಮಸಲ್ಸ್. ಅದನ್ನು ಕಾಮನ್ ಆಗಿ ಇಂಟರ್ಕೋಸ್ಟಲ್ ಮಸಲ್ಸ್ ಅಂತ ಹೇಳ್ತೀವಿ. ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಆಸ್ ವೆಲ್ ಆಸ್ ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್. ಯಾವಾಗ ಇನ್ಸ್ಪಿರೇಷನ್ ಆಗುತ್ತೋ ಆವಾಗ ದ ಥೊರಾಸಿಕ್ ಚೇಂಬರ್, ದ ವಾಲ್ಯೂಮ್ ಆಫ್ ದ ಥೊರಾಸಿಕ್ ಚೇಂಬರ್ ಇನ್ಕ್ರೀಸಸ್. ಯಾಕೆ? ಬಿಕಾಸ್ ಆಫ್ ದ ಕಾಂಟ್ರಾಕ್ಷನ್ ಆಫ್ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಆಸ್ ವೆಲ್ ಆಸ್ ದ ಡಯಾಫ್ರಾಮ್. ಅವೆರಡು ಕಾಂಟ್ರಾಕ್ಟ್ ಆಗೋದ್ರಿಂದ ಇಂಟ್ರಾಪಲ್ಮೋನರಿ ವಾಲ್ಯೂಮ್ ಜಾಸ್ತಿ ಆಗುತ್ತೆ. Air enters into the lungs and the thoracic chamber volume increases. ಓಕೆ, ಅದಕ್ಕೆ ಅಪೋಸಿಟ್ ಆಗಿರೋದೇ ಎಕ್ಸ್ಪಿರೇಷನ್. ಅದಾದ್ಮೇಲೆ ನಾವು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ತಿಳ್ಕೊಳ್ತೀವಿ. ಟ್ರಾನ್ಸ್ಪೋರ್ಟೇಷನ್, ಕಂಡಕ್ಷನ್ ಆಫ್ ಗ್ಯಾಸಸ್ ಯಾವ ಥರ ಆಗುತ್ತೆ ಅಂತ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ನೀವು ನೆನ್ಪಿಟ್ಕೊಬೇಕಾಗಿರೋದು ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಸ್ ವೆಲ್ ಆಸ್ ಆಕ್ಸಿಜನ್. ಸೊ ಅದನ್ನ PO2 and PCO2 ಅಂತ ಹೇಳೋಣ. ಬೇಸ್ಡ್ ಆನ್ ದಿಸ್ ದ ಗ್ಯಾಸಸ್ ವಿಲ್ ಎಕ್ಸ್ಚೇಂಜ್ ಫ್ರಮ್ ಒನ್ ಸೈಡ್ ಟು ಅನದರ್ ಸೈಡ್. ಎರಡು ಕಡೆ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಒಂದು ಅಟ್ alveolar ಲೆವೆಲ್ ಅಂಡ್ ಸೆಕೆಂಡ್ ಒನ್ ಇಸ್ ಅಟ್ ಟಿಶ್ಯೂ ಲೆವೆಲ್. Okay, so where the gaseous exchange takes place inside our body at two level, alveolar level and the tissue level. So next alveolar level ಅಲ್ಲಿ ಯಾವ ಪಾರ್ಷಿಯಲ್ ಪ್ರೆಷರ್ ಜಾಸ್ತಿ ಇರುತ್ತೆ, ಯಾವುದರ ಪಾರ್ಷಿಯಲ್ ಪ್ರೆಷರ್ ಕಡಿಮೆ ಇರುತ್ತೆ ಅಂತ ಗೊತ್ತಿರಬೇಕು ನಮಗೆ. ಸೊ ಅಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಜಾಸ್ತಿ ಇರುತ್ತೆ 104 ಅಂಡ್ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬಂದು 40 ಇರುತ್ತೆ. So it is moving from higher partial pressure to the lower partial pressure. And also you will see
ದ ಆಕ್ಸಿಜನೇಟೆಡ್ ಬ್ಲಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಆ ಆಕ್ಸಿಜನೇಟೆಡ್ ಬ್ಲಡ್ ಮತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್ ಅಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಮತ್ತೆ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿರುತ್ತೆ ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಸೊ ಬೇಸ್ಡ್ ಆನ್ ದಟ್ ದ ಗ್ಯಾಸಿಯಸ್ ಎಕ್ಸ್ಚೇಂಜ್ ವಿಲ್ ಟೇಕ್ಸ್ ಪ್ಲೇಸ್. And also the rate of diffusion ಏನಿರುತ್ತೆ that is completely based on directly proportional to the solubility of the gases. ಆ ಗ್ಯಾಸಸ್ಗಳು ಸಾಲ್ಯುಬಲ್ ಆಗೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. The rate of diffusion is inversely proportional to the thickness of the membrane. ಆ thickness of membrane ಜಾಸ್ತಿ ಆದಷ್ಟು ರೇಟ್ ಆಫ್ ಡಿಫ್ಯೂಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಆ ಎರಡು ಫಾರ್ಮುಲಾಗಳನ್ನು ನೆನಪಿಟ್ಕೊಂಡಿರಿ. ಸೊ ನಂತರ ಆಲ್ವಿಯೋಲೈ ಮಧ್ಯದಲ್ಲಿ ಈಗ ಎಕ್ಸ್ಚೇಂಜ್ ಆಗಬೇಕು ಅಂದರೆ ಲೇಯರ್ಸ್ಗಳಿರುತ್ತೆ. ಆ ಲೇಯರ್ಸ್ಗಳು ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಫೇವರಬಲ್ ಕಂಡೀಷನ್ ಫಾರ್ ದ ಫಾರ್ಮೇಷನ್ ಆಫ್ ದ ಹಾಕ್ಸಿ ಹಿಮೋಗ್ಲೋಬಿನ್ ಆಸ್ ವೆಲ್ ಆಸ್ ದ ಕಾರ್ಬವೈನೋ ಹಿಮೋಗ್ಲೋಬಿನ್ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದ್ರ ಜೊತೆಗೆ ರೆಸ್ಪಿರೇಟರಿ ವಾಲ್ಯೂಮ್ಸ್ ಮತ್ತು ಕೆಪಾಸಿಟೀಸ್ ಅಂತ ಇದೆ, ಅದನ್ನು ಕ್ವಶನ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಅಲಾಂಗ್ ವಿತ್ ದಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಟ್. ಸೊ ಈ ಎರಡು ಟಾಪಿಕ್ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ, at alveolar level the gaseous exchange will takes place in between the alveolar cavity and the blood. ಎಕ್ಸ್ಚೇಂಜ್ ಆಗಬೇಕು. ಇವಾಗ ಆ ಎಕ್ಸ್ಚೇಂಜ್ ಆಗುವಾಗ 3 ಲೇಯರ್ಸ್ಗಳಿರುತ್ತೆ. there are 3 layers in between them. what are they? So one is alveolar epithelium, and second one blood capillary, or you can call it as a endothelium of blood capillary. endothelium single layered ಆಗಿರುತ್ತೆ, single cell in thickness, both are single cell in thickness, and they are very useful to diffuse the substances across the membrane. ತುಂಬ ಈಸಿಯಾಗಿ ಏನಾಗುತ್ತೆ, ಡಿಫ್ಯೂಸ್ ಆಗುತ್ತೆ. ಓಕೆ, ಅದಕ್ಕೆ ಅದು ಥಿಕ್ನೆಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥಿಕ್ನೆಸ್ ಜಾಸ್ತಿ ಆದಷ್ಟು ಡಿಫ್ಯೂಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಥ್ರೂ ವಿಚ್ ಮೆಕ್ಯಾನಿಸಮ್ ದ ಗ್ಯಾಸಸ್ ವಿಲ್ ಎಕ್ಸ್ಚೇಂಜ್. ಯಾವ ಮೆಕ್ಯಾನಿಸಮ್ ಮುಖಾಂತರ ಎಕ್ಸ್ಚೇಂಜ್ ಆಗುತ್ತೆ? ಡಿಫ್ಯೂಷನ್ ಮುಖಾಂತರ ಎಕ್ಸ್ಚೇಂಜ್ ಆಗುತ್ತೆ, ಅದು ಕೂಡ ಗೊತ್ತಿರಬೇಕು. ಓಕೆ, ಸೊ ಒಂದು alveolar epithelium or the wall, second one is the blood capillary or the endothelium of the blood capillary, and third one is basement membrane. These 3 are the layers which are present in between the alveolar cavity and the blood. Okay, and the blood vessel you can say. Next ಇನ್ನೊಂದು ಕಾನ್ಸೆಪ್ಟ್ ಇದೆ, ಟ್ರಾನ್ಸ್ಪೋರ್ಟೇಷನ್ ಆಫ್ ರೆಸ್ಪಿರೇಟರಿ ಗ್ಯಾಸಸ್ ಅಂತ ಬಂದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್. ಸೊ ವೆನ್ ಇಟ್ ಕಮ್ಸ್ ಟು ಆಕ್ಸಿಜನ್ ಅಂತ ಬಂದ್ರೆ there are many favorable conditions for the formation of the oxyhemoglobin, especially increase in the partial pressure of oxygen. Partial pressure of oxygen ಜಾಸ್ತಿ ಆದಷ್ಟು the affection between the hemoglobin as well as the oxygen increases. So when we plot that, andre saturation of hemoglobin with oxygen, when we are plotting that against the partial pressure, that always provides the sigmoid curve. ಅದು ಸಿಗ್ಮಾಯ್ಡ್ ಕರ್ವ್ ಅನ್ನು ಪ್ರೊವೈಡ್ ಮಾಡುತ್ತೆ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸ್ ಆದಷ್ಟು ಈ ಕರ್ವ್ ಏನಿದೆ ಅದು ರೈಟ್ ಸೈಡ್ಗೆ ಮೂವ್ ಆಗುತ್ತೆ, ಹಾಲ್ಡೇನ್ ಎಫೆಕ್ಟ್ ಅಂತ ಹೇಳ್ತೀವಿ. ಇಫ್ ಆಕ್ಸಿಜನ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ಅಂಡ್ ದ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಡಿಕ್ರೀಸಸ್, ಆವಾಗ ಅದು ಲೆಫ್ಟ್ ಸೈಡ್ಗೆ ಮೂವ್ ಆಗುತ್ತೆ, ಬೋರ್ ಎಫೆಕ್ಟ್. ಸೊ ಇದು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಬರುತ್ತೆ. ಇಷ್ಟು ಕಾನ್ಸೆಪ್ಟ್ಗಳ ಜೊತೆಗೆ ಕೆಲವು ಡಿಸಾರ್ಡರ್ಸ್ಗಳಿರುತ್ತೆ, ಅಷ್ಟನ್ನು ಕೂಡ ನೀವು ತಿಳ್ಕೊಂಡಿರ್ತೀರಾ. ಇದು ಟಾಪಿಕ್ಸ್ ನಾನು ಹೇಳ್ತಾ ಇರೋದು, ಇಂಪಾರ್ಟೆಂಟ್ ಟಾಪಿಕ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಇದಕ್ಕೆ ರಿಲೇಟೆಡ್ ಆಗಿ ಕೆಲವು ಕ್ವಶನ್ಸ್ಗಳಿದೆ, 30 ಕ್ವಶನ್ಸ್ಗಳನ್ನ ಇವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಅವುಗಳಲ್ಲಿ ಕೆಲವು ಕ್ವಶನ್ಸ್ಗಳನ್ನ ನಿಮಗೆ ಕೊಡ್ತೀನಿ, ಆ್ಯಂಡ್ ಟ್ರೈ ಟು ಆನ್ಸರ್, ಟ್ರೈ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಯಾ, ದ ವೆರಿ ಫಸ್ಟ್ ಕ್ವಶನ್ ಈಸ್ ಹಿಯರ್. ಓಕೆ, ಅದಕ್ಕೂ ಮುಂಚೆ ತುಂಬ ಇಂಪಾರ್ಟೆಂಟ್ ಆಗಿ ನಾನು ಅವಾಗಲೇ ಹೇಳಿದಾಗೆ ಟಾಪಿಕ್ ವೈಸ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಇದುವರೆಗೆ ಯಾವ ಟಾಪಿಕ್ಕಿಂದ ಎಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ಓಕೆ, ಮಾರ್ಕ್ಸ್ ವೇಟೇಜ್ ಅಂತ ಬಂದಾಗ ವೆರಿ ಫಸ್ಟ್ ಒನ್ ಇಲ್ಲಿ ನೋಡ್ತೀರಾ, ತುಂಬ ಕಡಿಮೆ ಕ್ವಶನ್ಸ್ಗಳು ಕೇಳಿರೋದು ಈ ಚಾಪ್ಟರ್ ಇಂದ. ಬಟ್ ಯು ಆರ್ ಎಕ್ಸ್ಪೆಕ್ಟಿಂಗ್, ಯು ಮೇ ಎಕ್ಸ್ಪೆಕ್ಟ್ ಕೇಳಬಹುದು, ಮತ್ತೆ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಈ ವರ್ಷ. ಯಾಕೆಂದ್ರೆ ಕೆಲವು ಚಾಪ್ಟರ್ಸ್ಗಳು ಡಿಲೀಟ್ ಆಗಿದೆ. ಆ ಡಿಲೀಟ್ ಆಗಿರೋ ಚಾಪ್ಟರ್ಸ್ಗಳನ್ನ ಕಾಂಪನ್ಸೇಟ್ ಮಾಡೋದಕ್ಕೆ ಒಂದು ಚಾಪ್ಟರ್ ಇಂದ ಯಾವ್ದಾದ್ರು ಎಕ್ಸ್ಟ್ರಾ ಕ್ವಶನ್ ಕೇಳಬಹುದು. ಸೊ 2011ನಲ್ಲಿ ರೆಸ್ಪಿರೇಟರಿ ಡಿಸೀಸ್ ಲೈಕ್ ಆಸ್ಫಿಕ್ಸಿಯಾವನ್ನ ಕೇಳಿದ್ದಾರೆ. ಮೋಸ್ಟ್ಲಿ ಓಲ್ಡ್ ಸಿಲೆಬಸ್ ಇತ್ತು ಅಂತ ಅನ್ಕೊಂತೀನಿ, 2012-13 ಚೇಂಜ್ ಆಗುತ್ತೆ. ಸೊ ಬಟ್ ಆಸ್ಫಿಕ್ಸಿಯಾ ದಟ್ ಈಸ್ ರಿಲೇಟೆಡ್ ಟು ಹಾರ್ಟ್ಗೆ ರಿಲೇಟೆಡ್ ಆಗಿರೋದು. ಬಟ್ ಆಕ್ಸಿಜನ್ ಡೆಫಿಷಿಯನ್ಸಿ ಕಡಿಮೆ ಆದಾಗ, ಕಾರ್ಬನ್ ಡೈಆಕ್ಸೈಡ್ ಎಫಿಷಿಯನ್ಸಿ ಜಾಸ್ತಿ ಆದಾಗ, ಅವುಗಳು ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆದಷ್ಟು ಹಾರ್ಟ್ ರಿಲೇಟೆಡ್ ಡಿಸೀಸ್ ಕಾಸ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ಫಿಕ್ಸಿಯಾ. ಅದ್ರ ಬಗ್ಗೆ ಕೇಳಿದ್ರು. 2013ನಲ್ಲಿ 2 ಕ್ವಶನ್ಸ್ ದೇ ಹ್ಯಾವ್ ಆಸ್ಕ್ಡ್. ಒನ್ ಈಸ್ ಅಬೌಟ್ ಟ್ರೇಕಿಯಾ, ಸೆಕೆಂಡ್ ಒನ್ ಈಸ್ ಅಬೌಟ್ ಕ್ಲೋರೈಡ್ ಶಿಫ್ಟ್. ಅಂದರೆ
ಕ್ಲೋರೈಡ್ ಶಿಫ್ಟ್ ಅಂತ ಹೇಳಿದ್ರೆ ಕ್ಲೋರಿನ್ ಅಯಾನ್ ಇಸ್ ಮೂವಿಂಗ್ ಫ್ರಮ್ ಪ್ಲಾಸ್ಮಾ ಟು RBC ಟು ಮೇಂಟೈನ್ ಅಯಾನಿಕ್ ಬ್ಯಾಲೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ RBC ಒಳಭಾಗದಲ್ಲಿ ಕಾರ್ಬಾನಿಕ್ ಆನ್ಹೈಡ್ರೇಸ್ ವರ್ಕ್ ಆಗಬೇಕು, ಎನ್ಸೈಮ್ ಅದಕ್ಕೊಂದು ಬ್ಯಾಲೆನ್ಸ್ ಅನ್ನು ಪ್ರೊವೈಡ್ ಮಾಡಬೇಕು. ಸೊ ಅದು ಕ್ಲೋರೈಡ್ ಶಿಫ್ಟ್ ಅನ್ನ ಕೇಳಿದ್ರೆ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ ಅಂತ ಕೇಳಿರಬಹುದು. ಅದ್ರ ಜೊತೆಗೆ ಟ್ರೇಕಿಯ ಬಗ್ಗೆ ಕೇಳಿದ್ದಾರೆ, ಯಾವುದರಿಂದ ಆಗಿರುತ್ತೆ ಅಥವಾ ಅದು ಎಲ್ಲಿ ಡಿವೈಡ್ ಆಗುತ್ತೆ, ಈ ತರ ಕ್ವಶನ್ಸ್ಗಳು. ಬಟ್ ಇದು ಯಾವುದರಿಂದ ಆಗಿತ್ತು ಅಂತ ಕೇಳಿರ್ತಾರೆ. ಅಂದ್ರೆ ಇನ್ಕಂಪ್ಲೀಟ್ ಸಿ ಶೇಪ್ಡ್ ಕಾರ್ಟಿಲಾಜಿನಸ್ ಟಿಶ್ಯೂ ಇಂದ ಆಗಿರುತ್ತಾ, ಇಲ್ಲ ಅಂತ ಹೇಳಿದ್ರೆ ಯಾವುದು ಸಿಲಿಯೇಟೆಡ್ ಸಿಂಪಲ್ ಸ್ಟ್ರಾಟಿಫೈಡ್ ಸೂಡೋ ಸ್ಟ್ರಾಟಿಫೈಡ್ ಎಪಿಥೆಲಿಯಲ್ ಟಿಶ್ಯೂ ಇಂದ ಆಗಿರುತ್ತಾ ಅಂತ ಕೇಳಿರಬಹುದು. 2014 ರೆಸ್ಪಿರೇಟರಿ ವಾಲ್ಯೂಮ್ಸ್ ಎಸ್ಪೆಷಲಿ ದ ಮ್ಯಾಚಿಂಗ್ ಟೈಪ್ ಅಲ್ಲಿ ಕೇಳಿದ್ದಾರೆ. ಅಂದ್ರೆ ಎಲ್ಲ ರೆಸ್ಪಿರೇಟರಿ ವಾಲ್ಯೂಮ್ಸ್ಗಳು ಮತ್ತೆ ಕೆಪಾಸಿಟೀಸ್ಗಳು ನಮಗೆ ಗೊತ್ತಿರಬೇಕು. ಎಕ್ಸಾಂಪಲ್ ಟೈಡಲ್ ವಾಲ್ಯೂಮ್, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ರೆಸಿಡಿಯಲ್ ವಾಲ್ಯೂಮ್, ಇನ್ನು ಉಳಿದಾಗ ಎಲ್ಲ ಕೆಪಾಸಿಟೀಸ್ಗಳು. ಸೊ ಅವುಗಳ ವಾಲ್ಯೂಮ್ ಕೂಡ ನಮಗೆ ಗೊತ್ತಿರಬೇಕು ಎಷ್ಟಿರುತ್ತೆ ಅಂತ. ಇಫ್ ಯು ನೋ ದ ವಾಲ್ಯೂಮ್ಸ್ ಆಫ್ ಆಲ್ ದೀಸ್ ರೆಸ್ಪಿರೇಟರಿ ವಾಲ್ಯೂಮ್, ಅಂದ್ರೆ ನಾನು ನಂಬರ್ಸ್ ಅಲ್ಲಿ ಹೇಳ್ತಾ ಇರೋದು, ದೆನ್ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ಕೆಪಾಸಿಟೀಸ್ ಆಸ್ ವೆಲ್. ಅದನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ನಂತರ ಟೈಡಲ್ ವಾಲ್ಯೂಮ್ ಕೆಪಾಸಿಟಿ ಬಗ್ಗೆ ಕೇಳಿದರೆ 2017 ಅಂದ್ರೆ ರೆಸ್ಪಿರೇಟರಿ ವಾಲ್ಯೂಮ್ಸ್ ಮತ್ತೆ ಕೆಪಾಸಿಟಿಗಳಿಂದ ಕ್ವಶನ್ಸ್ಗಳು ಬರ್ತಾ ಇದೆ. 2018 ಫೇವರಬಲ್ ಕಂಡೀಷನ್ಸ್ ಮತ್ತೆ ಹಿಮೋಗ್ಲೋಬಿನ್ ಬಗ್ಗೆ ಕೇಳಿದ್ದಾರೆ. 2018 ಕೇಳಿದ್ದಾರೆ. And of course you are expecting and we are expecting questions from this chapter this year ಕೇಳ್ತಾರೆ ಈ ವರ್ಷದಲ್ಲಿ ಅಂತ ಹೇಳಿ. ಸೊ ನೋಡೋಣ ಆಗಿದ್ರೆ ಕೆಲವು ಕ್ವಶನ್ಸ್ಗಳನ್ನು ಟ್ರೈ ಟು ಆನ್ಸರ್ ಬಿಫೋರ್ ಐ ಆಮ್ ಗೋಯಿಂಗ್ ಟು ರಿವೀಲ್ ದ ಆನ್ಸರ್. ಬಿಕಾಸ್ ಕೆಲವು ಕ್ವಶನ್ಸ್ ನಿಮಗೆ ಕೊಟ್ಟಾಗ ನೀವು ಕೂಡ ಆನ್ಸರ್ ಮಾಡಬಹುದು. ಏನಿದೆ 2013 ಯಾವಾಗಲೇ ಹೇಳಿದಾಗ ಟ್ರೇಕಿಯ ಬಗ್ಗೆ 2 ಕ್ವಶನ್ಸ್ಗಳನ್ನು ಕೇಳಿದ್ರು. ಆ ಇಯರ್ ಅಲ್ಲಿ 2 ಕ್ವಶನ್ ಇತ್ತು. ಒಂದು ಕ್ವಶನ್, ದ ಟ್ರೇಕಿಯಾ ಟರ್ಮಿನೇಟ್ಸ್ ಇನ್ ಟು, ಟ್ರೇಕಿಯಾ ಯಾವುದಾಗಿ ಟರ್ಮಿನೇಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಕನ್ಸಿಡರಿಂಗ್ ದಿಸ್ ಇಸ್ ದ ಟ್ರೇಕಿಯಾ ದಟ್ ಟರ್ಮಿನೇಟ್ಸ್ ಇನ್ ಟು ವಾಟ್, ಏನಾಗಿ ಟರ್ಮಿನೇಟ್ ಆಗ್ತಾ ಇದೆ? ಕ್ಯಾನ್ ಯು ಆಲ್ಸೋ ಫಾರ್ ದಿಸ್ ಇನ್ ಯುವರ್ ಮೈಂಡ್? ದಟ್ಸ್ ಇಟ್. ಸೊ ಏನಿರ್ಬೋದು, ದಿಸ್ ಇಸ್ ಟ್ರೇಕಿಯಾ and that divides into bronchi, that divides into bronchi at the level of 5th thoracic vertebrae. 5th thoracic vertebrae ಅಲ್ಲಿ ಏನಾಗುತ್ತೆ, ಅದು ಡಿವೈಡ್ ಆಗುತ್ತೆ into 2 principal bronchi, right and left bronchi ಆಗಿ ಅದು ಡಿವೈಡ್ ಆಗುತ್ತೆ. ಸೊ ರೈಟ್ ಆನ್ಸರ್ ದಟ್ ಟರ್ಮಿನೇಟ್ಸ್ into ends with, terminate ಅಂತ ಹೇಳಿದ್ರೆ ends with ಅಂತ ಹೇಳಿ, that's the beginning of something and the ending of that particular trachea. So branchial tree, atrium, bronchi and also the alveoli. The right answer is bronchi. Atrium anta ಹೇಳಿದ್ರೆ the space that opens into the alveoli, ಅದು alveoli ಗೆ ಓಪನ್ ಆಗುವಂತ ಒಂದು ಸ್ಪೇಸ್ ಆಗಿರುತ್ತೆ, alveolar duct ಅಲ್ಲಿ ಕಂಡು ಬರುತ್ತೆ. So option C is the right answer. Next, during the transportation of gases to maintain the ionic balance ಅನ್ನ ಮೇಂಟೈನ್ ಮಾಡೋದಕ್ಕೆ ಕ್ಲೋರೈಡ್ ಅಯಾನ್ ಶಿಫ್ಟ್ ಫ್ರಮ್, ಎಲ್ಲಿಂದ ಎಲ್ಲಿಗೆ ಕ್ಲೋರೈಡ್ ಅಯಾನ್ ಶಿಫ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಕ್ವಶನ್ ಈಸಿ ಆಗಿದೆ. ಸೊ ವೆನ್ ಇಟ್ ಕಮ್ಸ್ ಟು ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಸೊ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ಬಂದಾಗ, ಕನ್ಸಿಡರಿಂಗ್ ದಿಸ್ ಈಸ್ ಪ್ಲಾಸ್ಮಾ, ಓಕೆ, ಅಂಡ್ ದಿಸ್ ಈಸ್ RBC. ಸೊ ಇನ್ಸೈಡ್ RBC, ಕನ್ಸಿಡರಿಂಗ್ the carbon dioxide produced from the glucose metabolism ಇಂದ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ವಿ ನೀಡ್ ಟು ಎಲಿಮಿನೇಟ್ ದಿಸ್ ಕಾರ್ಬನ್ ಡೈಆಕ್ಸೈಡ್. ಸೊ ನಮ್ಮ ಬಾಡಿಯಲ್ಲಿ ಟಿಶ್ಯೂಗಳಿಂದ ಪ್ರೊಡ್ಯೂಸ್ ಆಗೋ ಕಾರ್ಬನ್ ಡೈಆಕ್ಸೈಡ್ ದಟ್ ಮಸ್ಟ್ ರೀಚಸ್ ದ ಆಲ್ವಿಯೋಲೈ ಥ್ರೂ ದ ಬ್ಲಡ್. ಸೊ ಈಗ RBC ಅದನ್ನು ಕ್ಯಾರಿ ಮಾಡಬೇಕು, ಅಥವಾ ಪ್ಲಾಸ್ಮಾದ ಮುಖಾಂತರನೂ ಕೂಡ ಕ್ಯಾರಿ ಮಾಡಬಹುದು. ಸೊ ನೌ ದ ಕಾರ್ಬನ್ ಡೈಆಕ್ಸೈಡ್ ಎಂಟರ್ಸ್ ಇಂಟು ದ RBC. ಸೊ ಅಂಡ್ ದಟ್ ಕಂಬೈನ್ಸ್ ವಿತ್ ದ ವಾಟರ್ ದಟ್ ಫಾರ್ಮ್ಸ್ ದ bicarbonate. Finally, sodium bicarbonate that becomes. So in the form of bicarbonate, ಏನಾಗುತ್ತೆ, ನಿಯರ್ಲಿ 70% of the carbon dioxide is carried. ಕಾರ್ಬನ್ ಡೈಆಕ್ಸೈಡ್ 70% ಯಾವ್ದ್ರ ಮುಖಾಂತರ ಕ್ಯಾರಿ ಆಗುತ್ತೆ? ಬೈಕಾರ್ಬೋನೇಟ್ ರೂಪದಲ್ಲಿ ಕ್ಯಾರಿ ಆಗುತ್ತೆ. ಆ ಒಳಭಾಗದಲ್ಲಿ ಅಯಾನಿಕ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಕ್ಲೋರೈಡ್ ಶಿಫ್ಟ್ ಎಲ್ಲಿಂದ ಎಲ್ಲಿಗೆ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಕ್ಲೋರೈಡ್ ಶಿಫ್ಟ್ ಫ್ರಮ್ RBCs to plasma to RBCs is the right answer. Plasma to RBCs, that will take place. Chloride shift. Hamburger phenomena. What is that? Hamburger phenomena anta nenbitkolli. Next one. Match the item listed under column 1 with those given under column 2. ಎರಡು ಕಾಲಮ್ಗಳನ್ನು ಕೊಡಲಾಗಿದೆ. ಈ ಎರಡು ಕಾಲಮ್ಗಳಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ವಾಲ್ಯೂಮ್ಸ್ ಮತ್ತೆ ಕೆಪಾಸಿಟಿಯನ್ನ, ಅದೇ ತರ ಕಾಲಮ್ 2 ಅಲ್ಲಿ
ಅವುಗಳ ವ್ಯಾಲ್ಯೂಸ್ಗಳನ್ನು ಕೊಡಲಾಗಿದೆ. ವಿ ಹ್ಯಾವ್ ಟು ಐಡೆಂಟಿಫೈ ದ ಕರೆಕ್ಟ್ ಒನ್, ವಿ ಹ್ಯಾವ್ ಟು ಮ್ಯಾಚ್ ಇಟ್. ಸೊ ಏನಿದೆ ನೋಡೋಣ. ರೆಸಿಡಿಯಲ್ ವಾಲ್ಯೂಮ್, ವಿ ನೋ ದಟ್ ದ ವಾಲ್ಯೂಮ್ ಆಫ್ ಏರ್ ಇಟ್ಸ್ ಆಲ್ವೇಸ್ ರಿಮೈನ್ ಇನ್ ದ ಲಂಗ್ಸ್ ಈವನ್ ಆಫ್ಟರ್ ದ ಫೋರ್ಸಿಬಲ್ ಎಕ್ಸ್ಪಿರೇಷನ್. ಫೋರ್ಸಿಬಲ್ ಎಕ್ಸ್ಪಿರೇಷನ್ ಆದಮೇಲೂ ಕೂಡ some amount of or some volume of air is always remain in the lungs, that is called residual volume. ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ದಟ್ ಈಸ್ ನಿಯರ್ಲಿ ಅಬೌಟ್ 1100 to 1200, 1100 to 1200 ಇರುತ್ತೆ, ಹೌದಾ? ಸೊ ಅಲ್ಲಿಗೆ ಯಾವ್ದು ರೈಟ್ ಆನ್ಸರ್ ಆಗುತ್ತೆ ಚೆಕ್ ಮಾಡೋಣ. ರೆಸಿಡಿಯಲ್ ವಾಲ್ಯೂಮ್, ಬಟ್ ನಮಗದು ಮುಂಚೆನೇ ಗೊತ್ತಿರಬೇಕು. ವಿ ಹ್ಯಾವ್ ಟು ಗೋ ಥ್ರೂ ದಟ್, ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ 1100 to 1200 ಆಗುತ್ತೆ. ಸೊ ಅಲ್ಲಿಗೆ ಎ ಕ್ಯೂ ಅಂತ ಆಗ್ತಾ ಇದೆ, ಎ ಕ್ಯೂ. ಸೊ ಇವೆರಡರಲ್ಲಿ ಒಂದು ರೈಟ್ ಆನ್ಸರ್ ಆಗಿರಬೇಕು. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಎಲಿಮಿನೇಟ್ ದೀಸ್ ಆಪ್ಷನ್ಸ್. ಸಿ ದಿಸ್ ಈಸ್ ಕಾಲ್ಡ್ ಎಲಿಮಿನೇಷನ್ ಮೆಥಡ್. ಅಂದರೆ ನಿಮ್ಗೆ ಯಾವುದು ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೋ, ಯಾವುದು ಯೂನಿಕ್ ಆಗಿರುತ್ತೋ ಅದನ್ನು ಮ್ಯಾಚ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬೇರೆದು ಏನಾಗುತ್ತೆ, ಡಿಸ್ಮ್ಯಾಚ್ ಆಗುತ್ತೆ, ಮಿಸ್ ಮ್ಯಾಚ್ ಆಗುತ್ತೆ. ಯು ಕ್ಯಾನ್ ಡಿಲೀಟ್ ದೆಮ್. ಓಕೆ, ನೆಕ್ಸ್ಟ್ ನೋಡೋಣ. ಇವಾಗ ಯಾವುದಿದೆ, ಬಿ ಟಿ ಆಗಬೇಕು ಇಲ್ಲ ಬಿ ಆರ್ ಆಗಬೇಕು, ಚೆಕ್ ಮಾಡೋಣ. ಆಗಿದ್ರೆ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಸೊ ಅದಕ್ಕೆ ನಿಮಗೆ ಈ ಒಂದು ಡಯಾಗ್ರಾಮ್ ಗೊತ್ತಿರಬೇಕು. ಓಕೆ, ಕನ್ಸಿಡರಿಂಗ್ ದಿಸ್ ಇಸ್ ದ ಟೈಡಲ್ ವಾಲ್ಯೂಮ್ ಆ್ಯಂಡ್ ಸೊ ನೋಡಿ ಇವಾಗ ಟೈಡಲ್ ವಾಲ್ಯೂಮ್ ಇಲ್ಲಿದೆ. ಓಕೆ, ದಿಸ್ ಈಸ್ ಕಾಲ್ಡ್ ಟಿ ವಿ ಆ್ಯಂಡ್ ದಿಸ್ ಒನ್ ಈಸ್ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಆ್ಯಂಡ್ ದಿಸ್ ಒನ್ ಈಸ್ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಆ್ಯಂಡ್ ಸಮ್ ಅಮೌಂಟ್ ಆಫ್ ಏರ್ ಇಸ್ ಆಲ್ವೇಸ್ ಪ್ರೆಸೆಂಟ್ ಇಲ್ಲಿರುತ್ತೆ. ಇವಾಗ ದಟ್ ಈಸ್ ಕಾಲ್ಡ್ ರೆಸಿಡಿಯಲ್ ವಾಲ್ಯೂಮ್ ಅಂತ ಹೇಳ್ತೀವಿ. ಓಕೆ, ಇವಾಗ ಇಲ್ಲಿಗೆ ಬಂದರೆ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಎಷ್ಟಾಗುತ್ತೆ, ದಟ್ಸ್ ನಿಯರ್ಲಿ ಅಬೌಟ್ 2500 ml to 3000 ಆಗ್ಬೋದಾ? ಬಿ ಟಿ ಆಗ್ತಾ ಇದೆ. ಸಿ ನೋಡಿ, ಬಿ ಟಿ. ಓಕೆ, ನೆಕ್ಸ್ಟ್ ಬೇರೆದು ಕೂಡ ಚೆಕ್ ಮಾಡೋಣ. ಸಿ ಪಿ, ವೈಟಲ್ ಕೆಪಾಸಿಟಿ. ಆಲ್ಮೋಸ್ಟ್ ವೈಟಲ್ ಕೆಪಾಸಿಟಿ ಅಂತ ಹೇಳಿದ್ರೆ ಏನು, ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಎಕ್ಸೆಪ್ಟ್ ರೆಸಿಡಿಯಲ್ ವಾಲ್ಯೂಮ್, ಅದೊಂದನ್ನು ಬಿಟ್ಟು. ಯಾಕೆಂದರೆ ಅದು ಹಾಗೆ ಕಾಮ್ ಅಂದರೆ ಉಳ್ಕೊಂಡಿರೋದು. ಬಟ್ ವೈಟಲ್ ಅಂತ ಹೇಳಿದ್ರೆ ಫಂಕ್ಷನಲ್ ಆಗಿರೋದು ಯಾವುದು ಅಂತ ಹೇಳಿಬಿಟ್ಟು. ವೈಡಲ್ ಕೆಪಾಸಿಟಿ ಅಂತ ಬಂದಾಗ ಸಿ ಪಿ ಆಗುತ್ತಾ ನೋಡಿ. ಎಸ್, ಸಿ ಪಿ ಇಸ್ ದ ರೈಟ್ ಆನ್ಸರ್. ಸೊ 2 ಟಿ ಆಗಿದೆ, ಬಿ ಟಿ ಆಗಿದೆ. ನೆಕ್ಸ್ಟ್ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಅದು 1000 to 1100. ಸಿಂಪಲ್ ಆಗಿ ಎರಡನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಇದು 1000 to 1100 ಆದರೆ ಇದು ಅದಕ್ಕಿಂತ 100 ಜಾಸ್ತಿ ಇರುತ್ತೆ. 1100 to 1200 ಆಗಿರುತ್ತೆ. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್ ಅಲ್ಲಿಗೆ ಯಾವುದಾಗುತ್ತೆ, ಅದು ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಬಂದಾಗ ಸಿ ಪಿ ಆಗುತ್ತಾ, ಚೆಕ್ ಮಾಡೋಣ. ವೈಟಲ್ ಕೆಪಾಸಿಟಿ ಆಯಿತು, ಅದು 1 ಆಯಿತು. ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಡಿ ಆರ್ ಅಂತ ಹೇಳ್ತಾ ಇದೆ. ಎಸ್, ದಿಸ್ ಈಸ್ ದ ರೈಟ್ ಆನ್ಸರ್. ಇನ್ಸ್ಪಿರೇಟರಿ ಕೆಪಾಸಿಟಿ, ವಿ ಆರ್ ಟಾಕಿಂಗ್ ಅಬೌಟ್ ಇನ್ಸ್ಪಿರೇಟರಿ ಕೆಪಾಸಿಟಿ ಎಷ್ಟಾಗಬಹುದು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಇ ಎಸ್ ಆಗ್ತಾ ಇದೆಯಾ ಚೆಕ್ ಮಾಡೋಣ. ಎಸ್, ಇಟ್ ಈಸ್ ನಿಯರ್ಲಿ ಅಬೌಟ್ 3000 to 3500 ml ಆಗುತ್ತೆ. ಸೊ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ. ಓಕೆ, ಸೊ ಲೈಕ್ ದಿಸ್ ಯು ಹ್ಯಾವ್ ಟು ರಿಮೆಂಬರ್ ಆ್ಯಂಡ್ ಯು ಹ್ಯಾವ್ ಟು ಮ್ಯಾಚ್. ಯೂನಿಕ್ ಆಗಿರೋದನ್ನ ನೀವು ಮ್ಯಾಚ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬೇರೆದು ಕೂಡ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, which of the following factors is favorable for the formation of oxyhemoglobin in the alveoli of human lungs? See, following factors for the favorable of formation of oxyhemoglobin. Hemoglobin ಇದೆ that combines with the oxygen, or you can say ulta ivaga oxygen ಇದೆ that combines with the hemoglobin that forms oxyhemoglobin ಆಗ್ತಾ ಇದೆ. ಫೇವರಬಲ್ ಕಂಡೀಷನ್ ಏನಿರಬಹುದು ಆಗಿದ್ರೆ, ಫೇವರಬಲ್ ಕಂಡೀಷನ್ ಬಂದು ಇಟ್ಸ್ ವೆರಿ ಸಿಂಪಲ್. ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಬಂದು ಜಾಸ್ತಿ ಇರಬೇಕು, ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇರಬೇಕು, ಟೆಂಪರೇಚರ್ ಮಸ್ಟ್ ಬಿ ಲೋ, ಹೈಡ್ರೋಜನ್ ಕಾನ್ಸಂಟ್ರೇಷನ್ ಮಸ್ಟ್ ಬಿ ಹೈ. ಸೊ ಓಕೆ, ಸಾರಿ, ಮಸ್ಟ್ ಬಿ ಲೋ, ಇದು ಕೂಡ ಕಡಿಮೆ ಇರಬೇಕು. ಅದ್ರ ಜೊತೆಗೆ ಪಿ ಎಚ್ ಏನಾಗಿರಬೇಕು, ಪಿ ಎಚ್ ಶುಡ್ ಬಿ ಹೈ, ಪಿ ಎಚ್ ಶುಡ್ ಬಿ ಹೈ. ಯಾವುದಿದೆ ನೋಡೋಣ ಇವಾಗ. ಓಕೆ, ಯಾ, ಇದರಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದ್ರೆ ಆಗೋದಿಲ್ಲ, ಫೇವರಬಲ್ ಕಂಡೀಷನ್ ಆಗೋದಿಲ್ಲ. ಸೊ ಲೋ ಟೆಂಪರೇಚರ್ ಈಸ್ ಓಕೆ, ಹೈ ಟೆಂಪರೇಚರ್ ನೋ, ಎಲ್ಲವೂ ಕೂಡ ಲೋ ಇರಬೇಕು ಎಕ್ಸೆಪ್ಟ್ ದಟ್ ಪರ್ಟಿಕ್ಯುಲರ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಅಂಡ್ ಪಿ ಎಚ್. ಸೊ ಲೋ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಆಗೋದಿಲ್ಲ, ಜಾಸ್ತಿ ಇರಬೇಕು. ನೆಕ್ಸ್ಟ್ ಹೈ ಕಾನ್ಸಂಟ್ರೇಷನ್, ಹೈ ಹೈಡ್ರೋಜನ್ ಕಾನ್ಸಂಟ್ರೇಷನ್, ಇದು ಕೂಡ ಆಗೋದಿಲ್ಲ. ಸೊ ರೈಟ್ ಆನ್ಸರ್ ಈಸ್ ಲೋ ಟೆಂಪರೇಚರ್ ಇಸ್ ದ ಫೇವರಬಲ್ ಕಂಡೀಷನ್. ಸೊ ಯಾವ್ಯಾವುದು ಫೇವರಬಲ್ ಕಂಡೀಷನ್ನು, ಪಿ ಎಚ್ ಅನ್ನ ಬಿಟ್ಟರೂ ಕೂಡ ಯು ಹ್ಯಾವ್ ಟು ರಿಮೆಂಬರ್ ದೀಸ್ 4. ಯಾವಾಗಲೂ ನೆನ್ಪಿಟ್ಕೊಂಡಿರಿ,
ಫಾರ್ಮೇಷನ್ ಆಫ್ ಆಕ್ಸಿಹಿಮೋಗ್ಲೋಬಿನ್, ಅದಕ್ಕೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಮತ್ತೆ ಪಾರ್ಷಿಯಲ್ ಪ್ರೆಷರ್ ಮಾತ್ರ ಜಾಸ್ತಿ ಇರಬೇಕು, ಇನ್ನು ಉಳಿದ 3 ಫ್ಯಾಕ್ಟರ್ಗಳು ಕಡಿಮೆ ಇರಬೇಕು. ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಕಾನ್ಸಂಟ್ರೇಷನ್, ಟೆಂಪರೇಚರ್ ಕಡಿಮೆ ಇರಬೇಕು. ಸೊ ಲೋ ಟೆಂಪರೇಚರ್ ಕೊಟ್ಟಿದ್ದಾರೆ. ಅದೇ ಇವಾಗ ಫಾರ್ಮೇಷನ್ ಆಫ್ ಕಾರ್ಬೊಮೈನೋ ಹಿಮೋಗ್ಲೋಬಿನ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಟೆಂಪರೇಚರ್, ಹೈಡ್ರೋಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು, ಆಕ್ಸಿಜನ್ ಮಾತ್ರ ಕಡಿಮೆ ಇರಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಲೋ ಟೆಂಪರೇಚರ್. ನೌ ಮ್ಯಾಚಿಂಗ್ ಟೈಪ್ ಅಲ್ಲಿ ಕೊಟ್ಟಿರೋ ಕ್ವಶನ್ ಇದು, ಮ್ಯಾಚ್ ದ ಫಾಲೋಯಿಂಗ್. ಅನಿಮಲ್ಸ್ಗಳು ಮತ್ತೆ ರೆಸ್ಪಿರೇಟರಿ ಆರ್ಗನ್ಸ್ಗಳನ್ನ ನಾವು ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ವೆರಿ ಬೇಸಿಕ್ ಕ್ವಶನ್ ಇಟ್ ಈಸ್. ಅರ್ಥ್ವರ್ಮ್ಸ್, ಯು ನೋ ದಟ್ ಅರ್ಥ್ವರ್ಮ್ಸ್ ಕಮ್ಸ್ ಅಂಡರ್ ಅನೆಲಿಡ್ಸ್. ಅನೆಲಿಡ್ಸ್ಗಳಲ್ಲಿ ಬರುತ್ತೆ. ಅನೆಲಿಡಗಳು ಕಾಮನ್ ಆಗಿ ಯಾವ್ದ್ರ ಮುಖಾಂತರ ರೆಸ್ಪೈರ್ ಮಾಡುತ್ತೆ? ದೇ ಯೂಸ್ ಟು ರೆಸ್ಪೈರ್ ಟು ದ ಮಾಯಿಸ್ಟ್ ಸ್ಕಿನ್. ಮಾಯಿಸ್ಟ್ ಸ್ಕಿನ್ ಮುಖಾಂತರ ರೆಸ್ಪೈರ್ ಮಾಡುತ್ತೆ. ಸೊ ವಿ ಯೂಸ್ ಟು ಕಾಲ್ ಇಟ್ ಆಸ್ ಅ ಕ್ಯೂಟಿಕಲ್. ಸೊ A4 ಅಂತ ಇಂಡಿಕೇಟ್ ಮಾಡ್ತಾ ಇದೆ. ದಿಸ್ ನಾಟ್ ದ ರೈಟ್ ಆನ್ಸರ್. ನೀವು ಯಾವಾಗ ಅದನ್ನು ಎಲಿಮಿನೇಟ್ ಮಾಡ್ಬೋದು ಅಂತ ಹೇಳಿದ್ರೆ ವೆನ್ ಯುವರ್ ಆನ್ಸರ್ ಈಸ್ ಪರ್ಫೆಕ್ಟ್. ಅದು ಪರ್ಫೆಕ್ಟ್ ಇದೆ ಅಂತ ಗೊತ್ತಾದ್ರೆ ಮಾತ್ರ ನೀವು ಅದನ್ನು ಎಲಿಮಿನೇಟ್ ಮಾಡ್ಬೋದು. ಸೊ A4 ಆ್ಯಂಡ್ A3 ವಿ ಕ್ಯಾನ್ ಎಲಿಮಿನೇಟ್ ದಿಸ್. ನೆಕ್ಸ್ಟ್ ಇವೆರಡರಲ್ಲಿ ಯಾವುದಾದ್ರೂ ಒಂದು ರೈಟ್ ಆನ್ಸರ್ ಆಗಿರಬೇಕು. B ಆ್ಯಂಡ್ D ಆರ್ 3. ಬಿ ಮತ್ತೆ ಡಿ ಅನ್ನೋದು 3 ಅನ್ನ ಇಂಡಿಕೇಟ್ ಮಾಡ್ತಾ, ಅಂದ್ರೆ ಅಕ್ವಾಟಿಕ್ ಆರ್ಥ್ರೋಪೋಡ್ಸ್, ಮೊಲಸ್ ಮತ್ತೆ ಫಿಶಸ್ಗಳು. ಡಿ ಎಲ್ಲ ಕೊಟ್ಟಿರೋದು ಸಾರಿ ಬರ್ಡ್ಸ್ ಅಂಡ್ ರೆಪ್ಟೈಲ್ಸ್. ಸೊ 3 ಅಂತ ಹೇಳ್ತಿದ್ದಾರೆ. ನೋ, ಆಕ್ಚುಲಿ ಡಿ ಅಂತ ಹೇಳಿದ್ರೆ ಬರ್ಡ್ಸ್ ಅಂಡ್ ರೆಪ್ಟೈಲ್ಸ್, ಮ್ಯಾಮಲ್ಸ್ಗಳು ಗಿಲ್ಸ್ ಮುಖಾಂತರ ರೆಸ್ಪೈರ್ ಮಾಡಲ್ಲ. ಸೊ ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ಸೊ ಯು ಕ್ಯಾನ್ ಎಲಿಮಿನೇಟ್ ದಿಸ್ ಒನ್ ಟು. ಇದನ್ನು ಕೂಡ ನಾವು ಎಲಿಮಿನೇಟ್ ಮಾಡಬಹುದು. ಸೊ ಓಕೆ, ಈಗ ಆಪ್ಷನ್ ಉಳಿದಿರೋದು ಒಂದೇ, ಆಪ್ಷನ್ ಬಿ. ಚೆಕ್ ಮಾಡೋಣ ಇವಾಗ. A4 ಆದ್ಮೇಲೆ ಬಿ ಮತ್ತೆ ಇ, ಬಿ ಅಂಡ್ ಇ 3 ಅಂತ ಹೇಳ್ತಿದ್ದಾರೆ. ಬಿ ಅಂಡ್ ಇ 3 ಅಂತ ಹೇಳಿ. ಅಕ್ವಾಟಿಕ್ ಆರ್ಥ್ರೋಪೋಡ್ಸ್, ಮೊಲಸ್ and also fishes, they used to respire through the gills. Gills ಮುಖಾಂತರ ರೆಸ್ಪೈರ್ ಮಾಡುತ್ತೆ. ಸೊ ಇಟ್ ಇಸ್ ದ ರೈಟ್ ಒನ್. ಇವೆರಡೂ ಕೂಡ ಕರೆಕ್ಟ್ ಆಗಿದೆ. ಈಗ C2 ನ ಚೆಕ್ ಮಾಡೋಣ. ಇನ್ಸೆಕ್ಟ್ಸ್ ದೇ ಯೂಶುವಲಿ ರೆಸ್ಪೈರ್ಸ್ ಥ್ರೂ ದ ಟ್ರೇಕಿಯಲ್ ಟ್ಯೂಬ್ಸ್. 2 ಇದೆ. D1 ಅಂದ್ರೆ ಬರ್ಡ್ಸ್, ರೆಪ್ಟೈಲ್ಸ್ ಅಂಡ್ ಮ್ಯಾಮಲ್ಸ್ ದೇ ಯೂಸ್ ಟು ರೆಸ್ಪೈರ್ ಥ್ರೂ lungs because these are terrestrial organisms. So right answer for this question is option B. Okay, now you come to know what are the different respiratory organs present in different organisms. Most of the aquatic organisms they used to respire through the gills as well as body surfaces. ಇನ್ನು ಕೆಲವು ಮಾಯಿಸ್ಟ್ ಕ್ಯೂಟಿಕಲ್ಗಳಿಂದ ರೆಸ್ಪೈರ್ ಮಾಡುತ್ತೆ, ಲೈಕ್ ಯಾವುದು ಅರ್ಥ್ವರ್ಮ್ಸ್. ಈವನ್ ಆಂಫಿಬಿಯಾ ಬಂದಾಗ ಇಲ್ಲಿ ಆಂಫಿಬಿಯಾ ನಾವು ತೆಗೆದುಕೊಂಡಿಲ್ಲ. ಆಂಫಿಬಿಯಾ ದೇ ರೆಸ್ಪೈರ್ ಥ್ರೂ ಬಕೋಫೆರೆಂಜಿಯಲ್, ಮಾಯಿಸ್ಟ್ ಸ್ಕಿನ್ ಆಸ್ ವೆಲ್ ಆಸ್ ದ ಲಂಗ್ಸ್. ಅಲ್ಲಿ ನೀವು ಕ್ಯುಟೇನಿಯಸ್ ರೆಸ್ಪಿರೇಷನ್ ನೋಡಬಹುದು, ಬಕೋಫೆರೆಂಜಿಯಲ್ ರೆಸ್ಪಿರೇಷನ್, ಪಲ್ಮೋನರಿ ರೆಸ್ಪಿರೇಷನ್ ಎಲ್ಲವನ್ನು ಕೂಡ ನೋಡಬಹುದು. ಬಟ್ ಇದಕ್ಕೆ ರೈಟ್ ಆನ್ಸರ್ ಇವಾಗ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಒನ್, ವಿಚ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಏರ್ ಪ್ಯಾಸೇಜ್ ಇನ್ ಮ್ಯಾನ್? ನಮ್ಮಲ್ಲಿ ಕರೆಕ್ಟ್ ಏರ್ ಪ್ಯಾಸೇಜ್ ಯಾವುದು? ವೇರ್ ದ ಏರ್ ಎಂಟರ್ಸ್ ಇನ್ ಟು ಅವರ್ ಬಾಡಿ ಆ್ಯಂಡ್ ವೇರ್ ಇಟ್ ರೀಚಸ್. ಫೈನಲ್ ಆಗಿ ಎಲ್ಲಿಗೆ ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಂಗ್ಸ್ಗಳಿಗೆ ರಿಲೇಟೆಡ್ ಆಗಿರೋದು. ನೇಸಲ್ ಕ್ಯಾವಿಟಿ ಕರೆಕ್ಟ್ ಆಗಿದೆ. ಫ್ಯಾರಿಂಗ್ಸ್, ಟ್ರೇಕಿಯಾ ಅಲ್ಲ. ಸೊ ರೈಟ್ ಆಫ್ಟರ್ ದ ಫ್ಯಾರಿಂಗ್ಸ್, ನಾಟ್ ದ ಟ್ರೇಕಿಯಾ. ಟ್ರೇಕಿಯಾ ಬರೋದಿಲ್ಲ. ಯಾವುದು ಅಂತ ತಿಳ್ಕೊಳ್ಳೋಣ ಇವಾಗ. ನೇಸಲ್ ಕ್ಯಾವಿಟಿ, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ದೆನ್ ಟ್ರೇಕಿಯಾ, ಬ್ರಾಂಕೈ, ಬ್ರಾಂಕ್ಯೂಲ್ಸ್ ಅಂಡ್ ಆಲ್ವಿಯೋಲೈ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಕರೆಕ್ಟ್ ಆಗಿದೆ ನೋಡಿ. ದ ನಾಸ್ಟ್ರಿಲ್ಸ್, nasal cavity or the nasal chamber leads into the oropharynx. ಅಂದ್ರೆ oropharynx ಅಲ್ಲ, ಅದು nasopharynx. ನೆಕ್ಸ್ಟ್ pharynx, ನೆಕ್ಸ್ಟ್ larynx, ನೆಕ್ಸ್ಟ್ ಅದಾದ್ಮೇಲೆ trachea, bronchi, bronchioles, alveoli. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಬೇರೆದು ಕೂಡ ಚೆಕ್ ಮಾಡೋಣ. ಇಲ್ಲಿ ಎರಡು ಕೂಡ ಮಿಸ್ ಮ್ಯಾಚ್ ಆಗಿದೆ. ಸೊ ಇದು ಓಕೆ, ಬಟ್ ದೀಸ್ ಟು ಆರ್ ಮಿಸ್ ಮ್ಯಾಚಿಂಗ್ ಅಂಡ್ ಎವ್ರಿಥಿಂಗ್ ಇಸ್ ಓಕೆ. ಬಟ್ ನೆಕ್ಸ್ಟ್ ಇಲ್ಲಿ nasal cavity, larynx, bronchi. ಸೊ ಇಲ್ಲೂ ಕೂಡ ಮಿಸ್ ಮ್ಯಾಚ್ ಇದೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ ಒನ್, ಓಪನಿಂಗ್ ಆಫ್ ಫ್ಯಾರಿಂಗ್ಸ್ ಓಪನಿಂಗ್ ಆಫ್ ಲ್ಯಾರಿಂಗ್ಸ್ ಇನ್ ಟು ಫ್ಯಾರಿಂಗ್ಸ್ ಈಸ್ ಗಾರ್ಡೆಡ್ ಬೈ. ಯಾವುದರಿಂದ ಗಾರ್ಡ್ ಆಗಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ನೌ ಯು ಆರ್ ಏಬಲ್ ಟು ಆನ್ಸರ್ ಫಾರ್ ದಿಸ್ ಕ್ವಶನ್ ಐ ಗೆಸ್. ಸಿರಿಂಗ್ಸ್, ಎಪಿಗ್ಲಾಟಿಸ್, ಟ್ರೇಕಿಯಲ್ ವಾಲ್ವ್ ಅಂಡ್ ಆಲ್ ಆಫ್ ದೀಸ್. ಸಿ, there is a flap, cartilaginous flap, which prevents the entry of food particle as well as water into the trachea. ಆ ಒಂದು ಗಾರ್ಡ್ ಮಾಡೋ ಒಂದು ಫ್ಲಾಪ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಎಪಿಗ್ಲಾಟಿಸ್.
ಸೊ ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ ಎಪಿ, ಅದು ಮೇಲ್ಭಾಗದಲ್ಲಿರತಕ್ಕಂಥ ಪಾರ್ಟ್ ಆಗಿರುತ್ತೆ, ಎಪಿಗ್ಲಾಟಿಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ಲೈನಿಂಗ್ ಆಫ್ ಟ್ರೇಕಿಯಾ ಈಸ್ ಮೇಡ್ ಆಫ್. ಸೊ ಟ್ರೇಕಿಯಾ ಲೈನಿಂಗ್ ಯಾವುದರಿಂದ ಆಗಿರುತ್ತೆ? ಸೊ ಕಾಮನ್ ಆಗಿ ಟ್ರೇಕಿಯಾ ಲೈನಿಂಗ್ ಏನಿರುತ್ತೆ, ಸೊ ವಿ ನೋ ದಟ್ ಡಿವೈಡ್ಸ್ ಇನ್ ಟು ಬ್ರಾಂಕೈ, ಅದು ಬ್ರಾಂಕೈ ಆಗಿ ಡಿವೈಡ್ ಆಗುತ್ತೆ. ಇಲ್ಲಿ ಟ್ರೇಕಿಯಾ ಇದೆ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ದೀಸ್ ಆರ್ ಯೂಶಲಿ ಮೇಡ್ ಅಪ್ ಆಫ್ ಸಿ ಶೇಪ್ಡ್ ಕಾರ್ಟಿಲಾಜಿನಸ್ ಕಾರ್ಟಿಲೇಜಿನಸ್ ರಿಂಗ್ ಇಂದ ಆಗಿರುತ್ತೆ. ಕಾರ್ಟಿಲಾಜಿನಸ್ ರಿಂಗ್ ಒಂದು. ಅಂಡ್ ಸೆಕೆಂಡ್ ಒನ್, ದಿಸ್ ಕಂಡಕ್ಟಿಂಗ್ ಪಾರ್ಟ್ ಅಂತ ಹೇಳಿದ್ರೆ ದಟ್ ಇನ್ಕ್ಲೂಡ್ಸ್ ದ ಟ್ರೇಕಿಯಾ ಟಿಲ್ ದ ಎಂಡ್ ಆಫ್ ದ ಬ್ರಾಂಕ್ಯೂಲ್ಸ್ ಅಂತ ಏನಿದೆ ಅಲ್ಲಿ ತನಕನೂ ಕೂಡ. ಸೊ ಅಲ್ಲಿ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರಿಮೂವಿಂಗ್ ದ ಫಾರಿನ್ ಪಾರ್ಟಿಕಲ್ಸ್ಗಳನ್ನ ರಿಮೂವ್ ಮಾಡಬೇಕು. ಸೊ ದೇರ್ ಬೈ ದೇ ಹ್ಯಾವ್ ಅ ಸಿಲಿಯಾ, ಅವುಗಳಲ್ಲಿ ಸಿಲಿಯಾ ಇರುತ್ತೆ. ಸೊ ಏನ್ಸ್ ದ ರೈಟ್ ಆನ್ಸರ್ ಈಸ್ ದ ಯೂಶಲಿ ಮೇಡ್ ಅಪ್ ಆಫ್ ciliated pseudo stratified epithelial tissue, stratified epithelium ಇಂದ ಆಗಿರುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್, ನೋಡೋಣ ಈಗ, ಸಿಂಪಲ್ ಸ್ಕ್ವಾಮಸ್ ಎಪಿಥಿಲಿಯಂ. ಓಕೆ, ಇನ್ನೂ ಕೂಡ ಸಿಂಪಲ್ ಆಗಿ ಕೊಟ್ಟಿರೋದವರು, ಸಿಂಪಲ್ ಸ್ಕ್ವಾಮಸ್ ಎಪಿಥಿಲಿಯಂ ಅಲ್ಲ ಅದು. ಓಕೆ, ನೆಕ್ಸ್ಟ್ ಡಿಫರೆನ್ಸ್ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಸಿಂಪಲ್ ಸ್ಕ್ವಾಮಸ್ ಸಿಂಗಲ್ ಲೇಯರ್ಡ್ ಅಂತ ಹೇಳ್ತೀವಿ. ಸ್ಕ್ವಾಮಸ್ ಅಂತ ಹೇಳಿದ್ರೆ ಫ್ಲಾಟ್ ಸೆಲ್ಗಳಿಂದ ಆಗಿರುತ್ತೆ. ಸಿಂಪಲ್ ಕ್ಯೂಬಾಯ್ಡಲ್, ಕ್ಯೂಬ್ ಶೇಪಲ್ಲಿರೋ ಸೆಕ್ರಿಟರಿ ಸೆಲ್ಸ್ಗಳಾಗಿರುತ್ತೆ. ನೋ, ಸೂಡೋ ಸ್ಟ್ರಾಟಿಫೈಡ್ ಎಪಿಥಿಲಿಯಂ ಇಸ್ ದ ರೈಟ್ ಆನ್ಸರ್. ಸೂಡೋ ಸ್ಟ್ರಾಟಿಫೈಡ್, ಕಂಪ್ಲೀಟ್ ಆಗಿ ಹೇಳಬೇಕು ಅಂದ್ರೆ ಸಿಲಿಯೇಟೆಡ್ ಸೂಡೋ ಸ್ಟ್ರಾಟಿಫೈಡ್ ಎಪಿಥಿಲಿಯಂ. ಈವನ್ ದೋ ದೇ ಆರ್ ಸಿಂಪಲ್ ಎಪಿಥಿಲಿಯಲ್ ಟಿಶ್ಯೂ, ಇವು ಕೂಡ ಸಿಂಪಲ್ಲೇ, ಆದರೆ here the arrangement of cells, they appear to be multi-layered. Even though they are single layered, appear to be multi-layered, hence they are commonly called pseudo-stratified epithelium, helpful to remove the particles which are entering into the body. Covering of lungs is called, lungs anna cover madiro layers galige ಏನಂತ ಹೇಳ್ತೀವಿ? So that's usually perichondrium, pleural membrane, pericardium, peritoneum. So right answer is pleural membranes. There are two pleural membranes. ಎರಡು pleural membranes ಗಳನ್ನ ನಾವು ನೋಡಬಹುದು. ಒಂದು somatic pleural membranes, second one is visceral pleural membrane. Okay, somatic ಅಂತ ಹೇಳಿದ್ರೆ that is the outermost pleural membrane. Inner one which covers the actual lung ಅಂತ ಏನಿದೆ inner part ಅನ್ನು, ಅದಕ್ಕೆ visceral ಅಂತ ಹೇಳ್ತೀವಿ. So use somatic pleura, and next one is visceral pleura. So right answer is option B. Next one, respiratory or exchange part, respiratory ಅಥವಾ exchange part or exchange zone ಅಂತ ಏನು ಹೇಳ್ತೀವಿ, ಅದು of the respiratory system consists of, ಯಾವುದನ್ನ ಒಳಗೊಂಡಿರುತ್ತೆ ಅಂತ ಕೇಳಿದ್ದಾರೆ. ಸೊ ಕನ್ಸಿಡರಿಂಗ್ ಹಿಯರ್ ಇಸ್ ದ ಟ್ರೇಕಿಯಾ, ಈ ತರ ಒಂದು ಟ್ರೇಕಿಯಾ ಇದೆ ಅಂತ ಹೇಳಿದ್ರೆ, ಓಕೆ, ಸೊ ದಟ್ ಟ್ರೇಕಿಯಾ ಡಿವೈಡ್ಸ್ ಇಂಟು many branches. First divides into two branches and they are called bronchi. Okay, so itra divide agide. So now I am talking about trachea. The next part is a bronchi, then these are called bronchioles. Adralli terminal bronchioles and respiratory bronchioles anta irutte, and that continues as like this, continue agutte. And you will see the antrum along with this one. ಈ antrum ಜೊತೆಗೆ alveoli ನೋಡ್ತೀವಿ, alveoli. Okay, and this one is the alveolar duct ಅಂತ ಹೇಳಿ. See, this entire portion is called conducting zone. Okay, so which are responsible for removal of foreign particles, humidifying the air, bring the air to the body temperature, ಎಲ್ಲವೂ ಕೂಡ ಆಗೋದು, and which is usually made up of C-shaped cartilaginous rings. But ಇಲ್ಲಿ respiratory bronchioles, alveolar duct ಮತ್ತೆ atrium alveoli, this constitutes the exchange, or you can say exchange, we can write it as a exchange zone, or you can say the respiratory zone anta heli. So right answer, not all bronchi, all bronchioles alla, all bronchi and terminal bronchioles alla, alveoli and their duct is the right answer. Alveoli and their duct is
that constitute to form an exchange part or the respiratory part. Option D. Next question. During inspiration ಆಗುವಾಗ, inspiration in the sense the process in which the atmospheric air is drawn into our lungs, ಒಳಗಡೆಗೆ ಏರ್ ಎಂಟರ್ ಆಗೋದು. ಈ ಟೈಮಲ್ಲಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಡಯಾಫ್ರಾಮ್ and external intercostal muscles relax ಆಗಲ್ಲ. See, contraction of diaphragm leads to increase in the thoracic chamber. Increase ಆಗುತ್ತೆ, ವಾಲ್ಯೂಮ್ ಜಾಸ್ತಿ ಆಗುತ್ತೆ, not the relaxation. Diaphragm and internal intercostal muscle relax. ಇವೆರಡು ವರ್ಡ್ಗಳು ಬಂದಾಗ ಅದು ರಾಂಗ್ ಆಗುತ್ತೆ ಅಂತ ಅರ್ಥ ಇನ್ಸ್ಪಿರೇಷನ್ಗೆ. ಡಯಾಫ್ರಾಮ್ ಅಂಡ್ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಕಾಂಟ್ರಾಕ್ಟ್. ಡಯಾಫ್ರಾಮ್ ಅಂಡ್ ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಕಾಂಟ್ರಾಕ್ಟ್. ಇದು ಆನ್ಸರ್ ಆಗೋದಿಲ್ಲ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ, ಬೋತ್ ಡಯಾಫ್ರಾಮ್ ಅಂಡ್ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಕಾಂಟ್ರಾಕ್ಟ್. ಈ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಎಲ್ಲಿರುತ್ತೆ? ವಿ ನೋ ದಟ್ ವೆನ್ ಯು ಟೇಕ್ ದಿಸ್ ಆಸ್ ಅ ಸ್ಟರ್ನಮ್, ಇದನ್ನ ನಾವು ಸ್ಟರ್ನಮ್ ಅಂತ ಕನ್ಸಿಡರ್ ಮಾಡಿದ್ರೆ, ಓಕೆ, ಸಿ ಈ ಪೋರ್ಷನ್ನಲ್ಲಿ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಡಿಫ್ರೆಂಟ್ ರಿಬ್ಸ್ಗಳಿರುತ್ತೆ. ಇನ್ ಬಿಟ್ವೀನ್ ದ ಟೂ ರಿಬ್ಸ್, ಓಕೆ, ಮಸಲ್ಸ್ ಹ್ಯಾವ್ ಬಿನ್ ಅರೇಂಜ್ಡ್ ಇನ್ 2 layers, 2 ಲೇಯರ್ಸ್ಗಳಲ್ಲಿ ಅರೇಂಜ್ ಆಗಿರುತ್ತೆ. ಸೊ ಯಾವ್ಯಾವುದು? ಒಂದು ಎಕ್ಸ್ಟರ್ನಲ್, ಅನದರ್ ಒನ್ ಈಸ್ ದ ಇಂಟರ್ನಲ್. ಸೊ ಮೇಲ್ಭಾಗ ಮತ್ತೆ ಕೆಳಭಾಗದಲ್ಲಿ ಅರೇಂಜ್ ಆಗಿರೋದು. ಅಂಡ್ ದೀಸ್ 2 muscles ಆರ್ ಕಾಮನ್ಲಿ ಕಾಲ್ಡ್ intercostal muscles. ಓಕೆ, ಬಟ್ ಇನ್ಸ್ಪಿರೇಷನ್ ಆಗುವಾಗ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ. ಸೊ ದೇರ್ ಬೈ, ಸೊ ಏನಾಗುತ್ತೆ, ಡಾರ್ಸೋ ವೆಂಟ್ರಲ್ಲಿ ಅದ್ರ ವಾಲ್ಯೂಮ್ ಅನ್ನ ಜಾಸ್ತಿ ಮಾಡುತ್ತೆ. ಸೊ ರೈಟ್ ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶ್ಚನ್. ಇನ್ alveolar air the partial pressure of carbon dioxide is. alveolar air ಅಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ಕನ್ಸಿಡರಿಂಗ್ that diagrammatic representation they have given in your textbook, okay, this is the blood vessel. ಇದನ್ನ ಬ್ಲಡ್ ವೆಸಲ್ ಅಂತ ಅನ್ಕೊಂಡ್ರೆ, ಇನ್ಸೈಡ್ ದ ಆಲ್ವಿಯೋಲೈನ ಒಳಭಾಗದಲ್ಲಿ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಬಂದು 104 mmHg ಇರುತ್ತೆ, ಅಂದ್ರೆ ಮಿಲಿಮೀಟರ್ ಇನ್ ಮರ್ಕ್ಯೂರಿ ಕಾಲಮ್. ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬಂದು 40 mmHg ಇರುತ್ತೆ. ಸೊ ನೌ ಯು ಕಮ್ ಟು ನೋ ದಟ್ ದ ಪಾರ್ಷಿಯಲ್ ಆಫ್ pressure of carbon dioxide in the alveolar air is 40. ಅವ್ರು ಕೇಳಿರೋದು ಕಾರ್ಬನ್ ಡೈಆಕ್ಸೈಡ್ ಅದು ಎಷ್ಟಿರುತ್ತೆ? 40 ಇರುತ್ತೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 40 mmHg. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ದ gaseous exchange between the blood and alveolar air across respiratory membrane occurs by. ಯಾವ್ದ್ರ ಮುಖಾಂತರ ಅಲ್ಲಿ ಡಿಫ್ಯೂಷನ್ ಆಗುತ್ತೆ? ಸಾರಿ, ನಾನು ಆನ್ಸರ್ ಹೇಳ್ಬಿಟ್ಟೆ. ಯಾವ್ದ್ರ ಮುಖಾಂತರ ಅಲ್ಲಿ ಗೇಸಿಯಸ್ ಎಕ್ಸ್ಚೇಂಜ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಆಸ್ ವಿ ನೋ ದ ಡಯಾಗ್ರಾಮ್, ಕನ್ಸಿಡರಿಂಗ್ ದಿಸ್ ಇಸ್ ದ alveoli and this is the blood capillary surrounding the alveoli. Okay, this blood capillary having number of RBCs which are able to carry the carbon dioxide and oxygen. Okay, so now both are, ಅಂದ್ರೆ ಇದು alveoli ಅಂತ ಕನ್ಸಿಡರ್ ಮಾಡಿದ್ರೆ, so alveolar epithelium is also single cell in thickness and this endothelium of the capillary is also single cell in thickness. ಅದ್ರ ಥಿಕ್ನೆಸ್ ಕಡಿಮೆ ಇರೋದ್ರಿಂದ ಡಿಫ್ಯೂಷನ್ ರೇಟ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಅವೆರಡರ ಮಧ್ಯದಲ್ಲಿ ಒಂದು ಬೇಸ್ಮೆಂಟ್ ಮೆಂಬ್ರೇನ್ ಇದೆ. ಓಕೆ, ನೌ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇನ್ ಬಿಟ್ವೀನ್ ದೇಮ್, ಲೈಕ್ ಆಕ್ಸಿಜನ್ ಎಂಟರ್ಸ್, ಉಲ್ಟಾ ಬರೆಯೋಣ. ಓಕೆ, so carbon dioxide move out of the blood and oxygen enters into the blood. Oxygen and carbon dioxide. What is that process involved in the exchange of gases between the alveoli and the blood? So that's nothing but not osmosis, it's a diffusion. So what does that mean? Diffusion anta helidre the movement of molecules from the region of higher concentration to the region of lower concentration, higher to lower move agodu any molecule. Osmosis anta bandaga movement of water ಬಗ್ಗೆ ಮಾತಾಡ್ತಾ ಇರ್ತೀವಿ. ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ ದಟ್ ರಿಕ್ವೈರ್ಸ್ ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ. ಸೊ ಫ್ಯಾಗೋಸೈಟೋಸಿಸ್ ಅನ್ನೋ ವರ್ಡ್ ಇಲ್ಲಿಗೆ ಬರೋದಿಲ್ಲ, ಬಿಕಾಸ್ ದಟ್ ಈಸ್ ಏಬಲ್ ಟು ಕಿಲ್ ದ ಆರ್ ಎಂಗಲ್ಫಿಂಗ್ ದ ಅದರ್ ಫಾರಿನ್ ಪಾರ್ಟಿಕಲ್ಸ್ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ರೈಟ್ ಆನ್ಸರ್ ಆಪ್ಷನ್ ಬಿ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಒನ್. ದ ಟೋಟಲ್ ಲಂಗ್ ಕೆಪಾಸಿಟಿ ಈಸ್ ಈಕ್ವಲ್ ಟು ಮೆನಿ ಕೆಪಾಸಿಟೀಸ್. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ವಾಲ್ಯೂಮ್ಸ್ ಮತ್ತು ಕೆಪಾಸಿಟಿ ಎರಡನ್ನೂ ಕೂಡ ಕಂಪೇರ್ ಮಾಡಿಕೊಂಡ್ರೆ, ಸೊ ಅಲ್ಲಿ ಟೈಡಲ್ ವಾಲ್ಯೂಮ್, ಇನ್ಸ್ಪಿರೇಟರಿ ಇಸ್ ದ ವಾಲ್ಯೂಮ್, ಎಕ್ಸ್ಪಿರೇಟರಿ ಇಸ್ ದ ವಾಲ್ಯೂಮ್ ಮತ್ತು ರೆಸಿಡಿಯಲ್ ವಾಲ್ಯೂಮ್.
ಅದಾದ್ಮೇಲೆ ಇನ್ಸ್ಪಿರೇಟರಿ ಕೆಪಾಸಿಟಿ, ಎಕ್ಸ್ಪಿರೇಟರಿ ಕೆಪಾಸಿಟಿ, ವೈಟಲ್ ಕೆಪಾಸಿಟಿ, ಟೋಟಲ್ ಲಂಗ್ ಕೆಪಾಸಿಟಿ ಅಂತ ಹೇಳ್ಬಿಟ್ಟು ಕೆಲವು ಕೆಪಾಸಿಟಿಗಳಿದೆ. ಆ ಎಲ್ಲ ಕೆಪಾಸಿಟಿಗಳಲ್ಲಿ ಇವಾಗ ಅವ್ರು ಕೇಳ್ತಾ ಇರೋದು ವೈಟಲ್ ಕೆಪಾಸಿಟಿ, ಟೋಟಲ್ ಲಂಗ್ ಕೆಪಾಸಿಟಿ, ನಾಟ್ ವೈಟಲ್. ವೈಟಲ್ ಕೆಪಾಸಿಟಿ ಅಂತ ಬಂದಾಗ ರೆಸಿಡಿಯಲ್ ವಾಲ್ಯೂಮ್ ಅನ್ನು ಬಿಟ್ಬಿಟ್ಟು ಬೇರೆದೇನಿದೆ ಅದು. ಓಕೆ, ಇವಾಗ ಟೋಟಲ್ ಲಂಗ್ ಕೆಪಾಸಿಟಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಇನ್ಕ್ಲೂಡ್ ದ ವಾಟ್ ರೆಸಿಡಿಯಲ್ ವಾಲ್ಯೂಮ್ 2. ಅಂದರೆ ವೈಟಲ್ ಕೆಪಾಸಿಟಿಯಲ್ಲಿ ರೆಸಿಡಿಯಲ್ ವಾಲ್ಯೂಮ್ ಅನ್ನು ಬಿಟ್ಬಿಟ್ಟಿದ್ರಿ. ಸೊ ಇವಾಗ ವೈಟಲ್ ಕೆಪಾಸಿಟಿ ಪ್ಲಸ್ ರೆಸಿಡಿಯಲ್ ವಾಲ್ಯೂಮ್ ಎರಡೂ ಆದರೆ ಏನಾಗುತ್ತೆ, ಅದು ಟೋಟಲ್ ಲಂಗ್ ಕೆಪಾಸಿಟಿ ಆಗುತ್ತೆ. ಸೊ ಯು ಕ್ಯಾನ್ ಸೇ ವೈಟಲ್ ಕೆಪಾಸಿಟಿ ಆ್ಯಂಡ್ ರೆಸಿಡ್ಯೂಯಲ್ ವಾಲ್ಯೂಮ್. ಐ ಆಮ್ ರೈಟಿಂಗ್ ಹಿಯರ್ ವಿ ಸಿ ಅಂತ ಹೇಳಿದ್ರೆ ವೈಟಲ್ ಕೆಪಾಸಿಟಿ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದ gas involved in the volume of air involved in inspiration and expiration. ಅದು ನಾರ್ಮಲ್ ಆಗಿ ರಿಮೈನ್ ಕಾಮಲ್ಲಿ ಇರೋದಿಲ್ಲ, ಯಾವಾಗಲೂ ಕೂಡ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ದಟ್ ಇನ್ಕ್ಲೂಡ್ಸ್ ಬೋತ್ ಟೈಡಲ್ ವಾಲ್ಯೂಮ್, ಇನ್ಸ್ಪಿರೇಟರಿ ವಾಲ್ಯೂಮ್, ಎಕ್ಸ್ಪಿರೇಟರಿ ವಾಲ್ಯೂಮ್ ಎಲ್ಲವನ್ನು ಕೂಡ ಹೊಂದಿದ್ರೆ ಅದು ವೈಟಲ್ ಕೆಪಾಸಿಟಿ ಫಂಕ್ಷನಿಂಗ್ ಆಗಿರೋದು. ಅದನ್ನ ಬಿಟ್ಟು ಅದಾದ್ಮೇಲೆ ಪ್ಲಸ್ ರೆಸಿಡಿಯಲ್ ವಾಲ್ಯೂಮ್ ಅಂತ ಬಂದಾಗ ವಿಚ್ ರಿಮೈನ್ಸ್ ಇನ್ ದ ಲಂಗ್ಸ್, ಹಾಗೆ ಉಳ್ಕೊಂಡಿರೋದು 1100 to 1200 ml ಅಂತ ಹೇಳಿದ್ದು. ಸೊ ಹಾಗಿದ್ರೆ ರೈಟ್ ಆನ್ಸರ್ ಬಂದು ವಿ ಸಿ ಪ್ಲಸ್ ಆರ್ ವಿ, ಆಪ್ಷನ್ ಸಿ. ನೆಕ್ಸ್ಟ್, ದ ವಾಲ್ಯೂಮ್ ಆಫ್ ಏರ್ ಇನ್ವಾಲ್ವ್ಡ್ ಇನ್ ಬ್ರೀದಿಂಗ್ ಮೂಮೆಂಟ್ಸ್ ಕ್ಯಾನ್ ಬಿ ಎಸ್ಟಿಮೇಟೆಡ್ ಬೈ ಯೂಸಿಂಗ್ a blank which helps in clinical assessment of pulmonary function. ಪಲ್ಮೋನರಿ ಫಂಕ್ಷನ್ ಅನ್ನು ಮೆಷರ್ ಮಾಡೋದಕ್ಕೆ ಯಾವ ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡಲಾಗುತ್ತೆ ಅಂತ ಇಂಡೈರೆಕ್ಟ್ ಆಗಿ ಕೇಳಿರೋದು. ಯಾವುದಿರ್ಬೋದು, ಆಸ್ಮೋಮೀಟರ್, ಪೋಟೋಮೀಟರ್, ಸ್ಪೈರೋಮೀಟರ್, ಸ್ಫಿಗ್ನೋಮ್ಯಾನೋಮೀಟರ್. ಈ ಚಾಪ್ಟರ್ಗೆ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿ ನಾವು ಎರಡನ್ನೂ ಕೂಡ ತಿಳ್ಕೋಬಹುದು. ಈಗ ಸ್ಪೈರೋಮೀಟರ್ ಅಂತ ಹೇಳಿದ್ರೆ ಪಲ್ಮೋನರಿ ಫಂಕ್ಷನ್ ಅನ್ನ, ಅದ ಬ್ರೀದಿಂಗ್ ಮೂವ್ಮೆಂಟ್ ಅನ್ನು ಐಡೆಂಟಿಫೈ ಮಾಡೋದಕ್ಕೆ, ಅದನ್ನ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಮೆಷರ್ಮೆಂಟ್, ಐ ಮೀನ್ ಇನ್ಸ್ಟ್ರೂಮೆಂಟ್. ಸ್ಫಿಗ್ಮೋಮ್ಯಾನೋಮೀಟರ್ ಬಿ ಪಿ ಅನ್ನ, ಬ್ಲಡ್ ಪ್ರೆಷರ್ನ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡೋದು, ಸ್ಫಿಗ್ಮೋಮ್ಯಾನೋಮೀಟರ್ ಅಂತ ಹೇಳಿ. ಸೊ ಆಪ್ಷನ್ ಸಿ. ನೆಕ್ಸ್ಟ್, ವಿಚ್ ಇಸ್ ನಾಟ್ ಟ್ರೂ, ಯಾವುದು ಟ್ರೂ ಅಲ್ಲ. ಅದರ ಅರ್ಥ ಔಟ್ ಆಫ್ ದೀಸ್ 3 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ಒನ್ ಈಸ್ ರಾಂಗ್, ವಿ ಹ್ಯಾವ್ ಟು ಐಡೆಂಟಿಫೈ ದ ರಾಂಗ್ ಒನ್. Partial pressure of carbon dioxide of deoxygenated blood is 95. Wrong. Statement is wrong. Hence it is the right answer. Correct ಆಗಿದೆಯಾ? ಅಂದ್ರೆ the partial pressure of carbon dioxide ಬಂದು deoxygenated blood ಅಲ್ಲಿ ಎಷ್ಟಿರ್ಬೋದು? deoxygenated blood 45 ಇರ್ಬೋದು ಮ್ಯಾಕ್ಸ್ ಅಂತ ಹೇಳಿದ್ರೆ, 40-45 ಅವೆರಡೇ ಇರೋದು. ಇನ್ನು ಆಕ್ಸಿಜನ್ ಬಂದಾಗ 95 ಮತ್ತೆ ಇನ್ನೊಂದು ಏನಿರುತ್ತೆ 104 ಇರುತ್ತೆ, ಯು ಹ್ಯಾವ್ ಟು ರಿಮೆಂಬರ್. ಇನ್ನೊಂದು 45 ಕೂಡ ಬರುತ್ತೆ, 40. ಬಟ್ ಇಲ್ಲಿಗೆ ಬಂದಾಗ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಫ್ ಡಿಆಕ್ಸಿನೇಟೆಡ್ ಬ್ಲಡ್ ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅಲ್ಲಿ 95 mmHg ಅನ್ನೋದು ರಾಂಗ್ ಸ್ಟೇಟ್ಮೆಂಟ್. ಎನ್ಸ್ ಇಟ್ ಈಸ್ ನಾಟ್ ಟ್ರೂ ಅಂತ ಕೇಳಿರೋದ್ರಿಂದ ದಿಸ್ ಇಸ್ ದ ರೈಟ್ ಆನ್ಸರ್. ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಫ್ ಆಲ್ವಿಯೋಲಾರ್ ಏರ್, ಆಲ್ವಿಯೋಲೈನ ಒಳಭಾಗದಲ್ಲಿರೋದು ಆ ಏರ್ನಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ನ ಪಾರ್ಷಿಯಲ್ ಪ್ರೆಷರ್ ಎಷ್ಟು? 40 mmHg. ಕರೆಕ್ಟ್ ಸ್ಟೇಟ್ಮೆಂಟ್, ಹೆನ್ಸ್ ಇಟ್ ಇಸ್ ದ ರಾಂಗ್ ಒನ್. ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಆಲ್ವಿಯೋಲಾರ್ ಏರ್ ಈಸ್ 104 mmHg. ಕರೆಕ್ಟ್ ಆಗಿದೆ. ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಈಸ್ 95 mmHg. ನೋಡಿ, 95 ಇದ್ದಾಗ ಅದು 40 ಆಗಿರುತ್ತೆ. ಓಕೆ, ಸೊ ಬಟ್ ಇಲ್ಲಿ ಡಿಆಕ್ಸಿನೇಟೆಡ್ ಅಂತ ಬಂದಾಗ 45 ಆಗಿರುತ್ತೆ ಅದು. ಸೊ ರೈಟ್ ಆನ್ಸರ್ ಈಸ್ ನಿಯರ್ಲಿ ಅಬೌಟ್ ಇದು ಕರೆಕ್ಟ್ ಸ್ಟೇಟ್ಮೆಂಟ್, ಹೆನ್ಸ್ ಇಟ್ ಇಸ್ ದ ರಾಂಗ್ ಒನ್. ಐ ಹೋಪ್ ಯು ಅಂಡರ್ಸ್ಟುಡ್. ನಾಟ್ ಟ್ರೂ ಅಂತ ಕೇಳಿರೋದ್ರಿಂದ ಫಸ್ಟ್ ಒನ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಲಂಗ್ alveoli of mammals have thin wall composed of. Lung alveoli of mammals have a thin wall composed of. ಆ alveoli ಯಾವುದರಿಂದ ಕಂಪೋಸ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸಿಂಪಲ್ ಕ್ಯೂಬಾಯ್ಡಲ್ ಎಪಿಥಿಲಿಯಂ, ಸಿಂಪಲ್ ಸ್ಕ್ವಾಮಸ್ ಎಪಿಥಿಲಿಯಂ, ಸ್ಟ್ರಾಟಿಫೈಡ್ ಕ್ಯೂಬಾಯ್ಡಲ್, ಸ್ಟ್ರಾಟಿಫೈಡ್ ಸ್ಕ್ವಾಮಸ್. ವೆರಿ ಸಿಂಪಲ್. Alveoli, as we have already discussed, which is usually single cell in thickness. ಅದರ ಲೇಯರ್ ಬಂದು 1 cell in thickness ಅಂತ ಹೇಳ್ತೀವಿ. ಸೊ ದಿಸ್ ಈಸ್ 1 cell in thickness. ತುಂಬಾ ಕಡಿಮೆ ಇರುತ್ತೆ. ಓಕೆ, ಅದ್ರ ಜೊತೆಗೆ ವಿಚ್ ಇಸ್ ಯೂಶಲಿ ಮೇಡ್ ಅಪ್ ಆಫ್ ಯಾವುದರಿಂದ ಆಗಿರುತ್ತೆ? ಸಿಂಪಲ್ ಸ್ಕ್ವಾಮಸ್ ಎಪಿಥಿಲಿಯಲ್ ಟಿಶ್ಯೂ. ಸ್ಕ್ವಾಮಸ್ ಅಂತ ಹೇಳಿದ್ರೆ ಫ್ಲಾಟ್ ಅಂಡ್ ಸೆಲ್ಸ್ ಗಳಿಂದ ಆಗಿರುತ್ತೆ. ಅಂಡ್ ದೇ ಆಕ್ಟ್ ಆಸ್ ಎ ಎಂಡೋಥೀಲಿಯಂ ಬಿಕಾಸ್ ದೇ
allow materials to diffuse through it. ಹಾಗಾಗಿ ಅದು ಎಂಡೋಥೀಲಿಯಂ ಅಂತ ಕೂಡ ಹೇಳ್ಬೋದು, ಬಟ್ ಯು ಕ್ಯಾನ್ ಸೇ ದಟ್ ಆಸ್ ಅ ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯಂ. ನೆಕ್ಸ್ಟ್ ಒನ್, ಡಿಫ್ಯೂಷನ್ ಮೆಂಬ್ರೇನ್ ಈಸ್ ಮೇಡ್ ಅಪ್ ಆಫ್. ಡಿಫ್ಯೂಷನ್ ಮೆಂಬ್ರೇನ್ ಯಾವುದರಿಂದ ಆಗಿರುತ್ತೆ? ಐ ಹ್ಯಾವ್ ಆಲ್ರೆಡಿ ರೋಡ್ ದ ಡಯಾಗ್ರಾಮ್. ಓಕೆ, ಆ 3 ಲೇಯರ್ಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಓಕೆ, ಫಾರ್ ಯು ಐ ಆಮ್ ಜಸ್ಟ್ ಗೋಯಿಂಗ್ ಟು ರೈಟ್ ಇಟ್ ಒನ್ಸ್ ಅಗೈನ್. ಕನ್ಸಿಡರಿಂಗ್ ದಿಸ್ ಈಸ್ ದ ಬ್ಲಡ್ ಕ್ಯಾಪಿಲರಿ. ಓಕೆ, ಇಲ್ಲಿ 3 ಲೇಯರ್ಗಳಿದೆ. ಯಾವುದ್ಯಾವುದು ಅಂತ ಐಡೆಂಟಿಫೈ ಮಾಡ್ಬೋದಲ್ವಾ? ಸೊ ಒಂದು ಇಲ್ಲಿದೆ, ಅಂದರೆ ಆಲ್ವಿಯೋಲಾರ್ ಎಪಿಥೀಲಿಯಂ. ಆಲ್ವಿಯೋಲಾರ್ epithelium are the wall epithelium, and the second one is basement membrane, and the third one is, here it is capillary endothelium, capillary endothelium. So right answer for this one is thin squamous epithelium of alveoli. Correct agide. Endothelium of alveolar capillaries. This is alveolar capillary. Okay, that surrounds the alveoli. Capillary which surrounds the alveoli, that's nothing but alveolar capillary. Correct agide. Basement membrane between these 2 layers. ಅವೆರಡು ಲೇಯರ್ಗಳ ಮಧ್ಯದಲ್ಲಿ ಒಂದು ಬೇಸ್ಮೆಂಟ್ ಮೆಂಬ್ರೇನ್ ಇದೆ. All these 3 statements are correct. All these 3 layers are involved to form the diffusion membrane. Hence the right answer is option D, all the above. Besides RBC, blood plasma also carries oxygen in dissolved state. The percentage is, see, besides RBC, blood plasma also carries oxygen in dissolved state. The percentage is, ಯಾವಷ್ಟು ಪರ್ಸೆಂಟ್ವನ್ನ ಅದು ಕ್ಯಾರಿ ಮಾಡುತ್ತೆ ಅಂತ ಕೇಳಿದ್ದಾರೆ. ಆಕ್ಸಿಜನ್. ಓಕೆ, ಸೊ ನಮಗೆ ಇವಾಗ ಪರ್ಫೆಕ್ಟ್ ಆಗಿ ತಿಳ್ಕೋಣ ಏನಂತ ಹೇಳಿದ್ರೆ, ಫಸ್ಟು ಆಕ್ಸಿಜನ್ ಯಾವುದ್ರ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗುತ್ತೆ? ನಿಯರ್ಲಿ 97% ಆಫ್ ಆಕ್ಸಿಜನ್ ಈಸ್ ಕ್ಯಾರಿಡ್ ಬೈ RBCs. ಓಕೆ, ಇನ್ ದ ಫಾರ್ಮ್ ಆಫ್ ಆಕ್ಸಿಹಿಮೋಗ್ಲೋಬಿನ್. ಒಂದು. ಸೊ ಅದ್ರ ಜೊತೆಗೆ ಸೆಕೆಂಡ್ ಒನ್ ಬಂದ್ರೆ, ರೆಸ್ಟ್ ಆಫ್ ದ 3% ಆಫ್ ಆಕ್ಸಿಜನ್ ಈಸ್ ಕ್ಯಾರಿಡ್ ಬೈ ಬ್ಲಡ್ ಪ್ಲಾಸ್ಮಾ. Okay, as a dissolved state. ಎಷ್ಟು ಪರ್ಸೆಂಟು? 3%. So right answer ಬಂದು option A, 3%. So oxygen is 97% of oxygen is transported by the RBCs and 3% is transported by the plasma in dissolved state. Option A. Next, under a given oxygen concentration in blood, dissociation of oxyhemoglobin will increase if. Dissociation of oxyhemoglobin will increase if ಯಾವಾಗ pH of blood falls, ಕಡಿಮೆ ಆದಾಗ, pH of blood rises, ಜಾಸ್ತಿ ಆದಾಗ, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇನ್ ಬ್ಲಡ್ ಫಾಲ್ಸ್. ನೋಡಿ, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಬ್ಲಡ್ ಅಲ್ಲಿ ಫಾಲ್ಸ್ ಅಂದ್ರೆ ಕಡಿಮೆ ಆದರೆ ಅದು ಆಕ್ಸಿಜನ್ ಡಿಸೋಸಿಯೇಷನ್ ಆಗೋಲ್ಲ, ಅದು ಅಸೋಸಿಯೇಷನ್ ಆಗುತ್ತೆ. ಫ್ರೀ ಫ್ಯಾಟಿ ಆಸಿಡ್ ಕಾನ್ಸಂಟ್ರೇಷನ್ ಇನ್ ಬ್ಲಡ್ ಫಾಲ್ಸ್, ಕಡಿಮೆ ಆದಾಗ. ಸೊ ಇವೆರಡರಲ್ಲಿ ಒಂದಾಗಬೇಕು ಇವಾಗ. ಸಿ, ಅಂಡರ್ ಎ ಗಿವನ್ ಆಕ್ಸಿಜನ್ ಕಾನ್ಸಂಟ್ರೇಷನ್ ಇನ್ ಬ್ಲಡ್, ಡಿಸೋಸಿಯೇಷನ್ ಆಫ್ ಆಕ್ಸಿಹಿಮೋಗ್ಲೋಬಿನ್ ವಿಲ್ ಇನ್ಕ್ರೀಸ್. ಸೊ ರಿಮೆಂಬರ್ ದಿಸ್ ಒನ್. ಈ ಒಂದು ಸಿಗ್ಮಾಯ್ಡ್ ಕರ್ವನ ನೆನ್ಪಿಟ್ಕೊಳ್ಳಿ ಹಾಗೇನೆ ಈ ತರ. ಸೊ ಇದು ಸಿಗ್ಮಾಯ್ಡ್ ಅಂತ ಹೇಳಿದ್ರೆ, ಇಫ್ ದಟ್ ಈಸ್ ಶಿಫ್ಟಿಂಗ್ ಟುವರ್ಡ್ಸ್ ದ ರೈಟ್, ಅದು ರೈಟ್ ಕಡೆಗೆ ಶಿಫ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಅದರ ಅರ್ಥ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿದೆ, ಮತ್ತೆ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಕೂಡ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ ಅಂತ. ಹ್ಯಾಸ್ ದ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್, ದ pH ಫಾಲ್ಸ್, ಕಡಿಮೆ ಆಗುತ್ತೆ. ಸೊ ರೈಟ್ ಆನ್ಸರ್ ಈಸ್ pH ಆಫ್ ಬ್ಲಡ್ ಫಾಲ್ಸ್, ಕಡಿಮೆ ಆಗೋದ್ರಿಂದ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, when partial pressure of carbon dioxide PCO2 rises, ಜಾಸ್ತಿ ಆದರೆ, the oxygen dissociation curve of hemoglobin at 37 degrees centigrade will ಏನಾಗಬಹುದು? ಸೊ again the same thing ಅಂತ ಹೇಳಿದ್ರೆ ನಾವು ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಅನ್ನು ಬರಿಬೇಕಾಗತ್ತೆ. ಆ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಅಲ್ಲಿ ನೀವು ಈ ತರ ಅಬ್ಸರ್ವ್ ಮಾಡ್ತೀರಾ. ಓಕೆ, ದಿಸ್ ಇಸ್ ದ ಸಿಗ್ಮಾಯ್ಡ್ ಕರ್ವ್ ಅಂಡ್ ವಿ ಆರ್ ಪ್ಲಾಟಿಂಗ್ ದಟ್ ಅಗೇನ್ಸ್ಟ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್. ದಿಸ್ ಈಸ್ ದ ಸ್ಯಾಚುರೇಷನ್ ಆಫ್ ಹಿಮೋಗ್ಲೋಬಿನ್ ವಿತ್ ಆಕ್ಸಿಜನ್. ಸ್ಯಾಚುರೇಷನ್ ಆಫ್ ಹಿಮೋಗ್ಲೋಬಿನ್ ವಿತ್ ಆಕ್ಸಿಜನ್ ಅಂತ ಹೇಳ್ತೀವಿ. ಆಸ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇನ್ಕ್ರೀಸಸ್, ದ ಸ್ಯಾಚುರೇಷನ್ ಆರ್ ಅಸೋಸಿಯೇಷನ್ ಆಫ್ ಆಕ್ಸಿಜನ್ ವಿತ್ ಹಿಮೋಗ್ಲೋಬಿನ್ ಆಲ್ಸೋ ಇನ್ಕ್ರೀಸಸ್, ಜಾಸ್ತಿ ಆಗುತ್ತೆ. ಬಟ್
ಈಗ ಕಾರ್ಬನ್ ಡೈಆಕ್ಸೈಡ್ ರೈಸ್ ಆಗ್ತಾ ಇದೆ. ಆಸ್ ದ ಕಾರ್ಬನ್ ಡೈಆಕ್ಸೈಡ್ ಪಾರ್ಷಿಯಲ್ ಪ್ರೆಷರ್ ಇನ್ಕ್ರೀಸಸ್, ಜಾಸ್ತಿ ಆದಷ್ಟು ದ ಅಸೋಸಿಯೇಷನ್ ಆರ್ ದ ಸ್ಯಾಚುರೇಷನ್ ಆಫ್ ಹಿಮೋಗ್ಲೋಬಿನ್ ವಿತ್ ಆಕ್ಸಿಜನ್ ಡಿಕ್ರೀಸಸ್, ಅದು ಕಡಿಮೆ ಆಗುತ್ತೆ. ಸೊ ಅವಾಗ ಈಗ ಏನಾಗ್ತಾ ಇದೆ ನೋಡಿ, ಕಡಿಮೆ ಆದಷ್ಟು ದಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ರೈಟ್, ಹಾಲ್ಡೇನ್ ಎಫೆಕ್ಟ್, ರೈಟ್ ಕಡೆಗೆ ಶಿಫ್ಟ್ ಆಗುತ್ತೆ. ಸೊ ಶಿಫ್ಟ್ ಟುವರ್ಡ್ಸ್ ರೈಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ, ರೈಸ್ ಆಗ್ತಾ ಇದೆ. ಓಕೆ, ಆಪ್ಷನ್ ಎ. ನೆಕ್ಸ್ಟ್ ಒನ್, ದ ಅಮೌಂಟ್ ಆಫ್ ಆಕ್ಸಿಜನ್ ನಾರ್ಮಲಿ ಕ್ಯಾರಿಡ್ ಬೈ 100 ml ಆಫ್ ಪ್ಯೂರ್ ಬ್ಲಡ್ ಈಸ್. 100 ml ಆಫ್ ಪ್ಯೂರ್ ಬ್ಲಡ್ ಅಲ್ಲಿ ಅಥವಾ ಆಕ್ಸಿಜನೇಟೆಡ್ ಬ್ಲಡ್, ಯು ಕ್ಯಾನ್ ಸೇ ಪ್ಯೂರ್ ಬ್ಲಡ್ ಅಂತ ಹೇಳಿದ್ರೆ ಆಕ್ಸಿಜಿನೇಟೆಡ್ ಬ್ಲಡ್ ಅಲ್ಲಿ, ಸೊ ಹೌ ಮಚ್ ಆಫ್ ಆಕ್ಸಿಜನ್ ಈಸ್ ಕ್ಯಾರಿಡ್ ಅಂತ ಕೇಳಿದ್ದಾರೆ. ದ ಅಮೌಂಟ್ ಆಫ್ ಆಕ್ಸಿಜನ್ ನಾರ್ಮಲಿ ಕ್ಯಾರಿಡ್ ಬೈ 100 ml ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಬಂದು ದಟ್ ಈಸ್ 5 ml. ಅದೇ ದ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಕ್ಯಾರಿಡ್ ಬೈ ದ ಡಿಆಕ್ಸಿನೇಟೆಡ್ ಬ್ಲಡ್ ಬಂದು 4 ml ಆಗುತ್ತೆ. ಬಟ್ ಅವ್ರು ಆಕ್ಸಿಜನ್ ಕೇಳಿರೋದ್ರಿಂದ ಆಕ್ಸಿಜನೇಟೆಡ್ ಬ್ಲಡ್ ಅಲ್ಲಿ 5 ml ಇಸ್ ದ ರೈಟ್ ಆನ್ಸರ್. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಲಾಸ್ಟ್ ಲೈನ್ಗಳಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ದ ಕಾರ್ಬನ್ ಡೈಆಕ್ಸೈಡ್ ಡಿಸೋಸಿಯೇಟ್ಸ್ ಫ್ರಮ್ ಕಾರ್ಬೋಮೈನೋಹಿಮೋಗ್ಲೋಬಿನ್ ವೆನ್. ಈಗ ಕಾರ್ಬನ್ ಡೈಆಕ್ಸೈಡ್ ಕೂಡ ಈಗ ನಾವು ಅದ್ರ ಬಗ್ಗೆ ತಿಳ್ಕೋಬೇಕಾಗತ್ತೆ. ಕಾರ್ಬನ್ ಡೈಆಕ್ಸೈಡ್, ಸೊ ಇಟ್ ಈಸ್ ಕ್ಯಾರಿಡ್ ಬೈ ನಿಯರ್ಲಿ ಏನಂತ ಹೇಳಿದ್ರೆ 23%, 20 to 25% at 23% of carbon dioxide is carried by RBCs. RBC na carry ಆಗುತ್ತೆ. Okay, in the presence of hemoglobin that combines with hemoglobin forms the carbomonohemoglobin. ಅದಕ್ಕೆ ಫೇವರಬಲ್ ಕಂಡೀಷನ್ ನಿಮಗೆ ಗೊತ್ತು, ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರಬೇಕು, ಹೈಡ್ರೋಜನ್ ಕಾನ್ಸಂಟ್ರೇಷನ್ ಟೆಂಪರೇಚರ್ ಕೂಡ ಜಾಸ್ತಿ ಇರಬೇಕು, ಆಕ್ಸಿಜನ್ ಪಾರ್ಷಿಯಲ್ ಪ್ರೆಷರ್ ಮಾತ್ರ ಕಡಿಮೆ ಇರಬೇಕಾಗುತ್ತೆ. ಇದ್ರ ಜೊತೆಗೆ ನಿಯರ್ಲಿ 70% ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಕ್ಯಾರಿಡ್ ಇನ್ ದ ಫಾರ್ಮ್ ಆಫ್ ಬೈಕಾರ್ಬೋನೇಟ್. ಆಸ್ ಬೈಕಾರ್ಬೋನೇಟ್ ಏನಾಗುತ್ತೆ, ಅದು ಕ್ಯಾರಿ ಆಗುತ್ತೆ. ಸೊ ಇನ್ನು ಉಳಿದ ಹಾಗೆ ನಿಯರ್ಲಿ 7% ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಕ್ಯಾರಿಡ್ ಬೈ ದ ಪ್ಲಾಸ್ಮಾ ಆಸ್ ಡಿಸಾಲ್ವ್ಡ್ ಸ್ಟೇಟ್. ಪ್ಲಾಸ್ಮಾದಲ್ಲಿ ಕ್ಯಾರಿ ಆಗುತ್ತೆ. ಓಕೆ, ನಾವು ಯಾವಾಗ ಅಂತ ನಾವು ಹೇಳ್ಬೇಕು. ಇವಾಗ ಡಿಸೋಸಿಯೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಆಗೋದು, ವೆನ್ ದ partial pressure of oxygen increase ಆದಾಗ. So you can say high partial pressure of oxygen but not high partial pressure of oxygen. ಲೋ ಅಂತೂ ಆಗೋದಿಲ್ಲ, ಎರಡು ಲೋ ಇದ್ರೆ ಅದು ನ್ಯೂಟ್ರಲ್ ಆಗುತ್ತೆ. ಇವಾಗ ಲೋ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಈ ಥರ ಇದ್ರೆ ಅಸೋಸಿಯೇಷನ್ ಆಗುತ್ತೆ, ಡಿಸೋಸಿಯೇಷನ್ ಆಗಲ್ಲ. ಹೈ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್, ಲೋ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4. ಓಕೆ, ಈಗ ನೋಡಿ ಇದ್ರ ಬಗ್ಗೆನೇ ತುಂಬ ಕ್ವಶನ್ಸ್ಗಳಿದೆ. ದೇ ಮೇ ಆಸ್ಕ್. ಓಕೆ, ನೆಕ್ಸ್ಟ್ ಒನ್. The enzyme essential for the transport of carbon dioxide as bicarbonate in blood is. So reversible reaction ಕೊಟ್ಟಿದ್ದಾರೆ ಅಲ್ಲೊಂದು, ಲೋಡಿಂಗ್ ಮತ್ತೆ ಅನ್ಲೋಡಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಟ್ ಟಿಶ್ಯೂ ಲೆವೆಲ್ ಅಂಡ್ ಅಟ್ ಆಲ್ವಿಯೋಲಾರ್ ಲೆವೆಲ್ ಅಂತ ಹೇಳ್ಬಿಟ್ಟು, ಎಲ್ಲಿ ಅಂದ್ರೆ ಯಾವ ಎನ್ಸೈಮ್ ಅದಕ್ಕೆ ರಿವರ್ಸಿಬಲ್ ರಿಯಾಕ್ಷನ್ಗೆ ಫಾರ್ಮೇಷನ್ ಆಫ್ ಬೈಕಾರ್ಬೋನೇಟ್ ಆಸ್ ವೆಲ್ ಆಸ್ ಫಾರ್ಮೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಫಾರ್ಮೇಷನ್ ಆಗೋದಕ್ಕೆ ಯಾವುದು ಕಾರಣ ಆಗುತ್ತೆ ಅಂತ ಹೇಳ್ಬಿಟ್ಟು, ಕಾರ್ಬಾಕ್ಸಿ ಪೆಪ್ಟಿಡೇಸ್, ಸಕ್ಸನಿಕ್ ಡಿಹೈಡ್ರೋಜಿನೇಸ್, carbonic anhydrase, thrombokinesis. The right answer is carbonic anhydrase, Ca, you can say. Next, pneumotaxic center is present in. Pneumotaxic center. ಈಗ ಕಾಮನ್ ಆಗಿ the respiration, breathing is controlled by medulla oblongata and pons varoli. Medulla oblongata and pons varoli. Respiratory rhythm center ಅಂತ ಒಂದಿರುತ್ತೆ. What's that? Respiratory rhythm center ಅಂತ ಒಂದಿರುತ್ತೆ. ಆ ರೆಸ್ಪಿರೇಟರಿ ರಿದಮ್ ಸೆಂಟರ್ ಅಲ್ಲಿ ಇವಾಗ ಎಲ್ಲಿರುತ್ತೆ ಇದು? ದಿಸ್ ಇಸ್ ಯೂಶಲಿ ಪ್ರೆಸೆಂಟ್ ಇನ್ ಮೆಡುಲಾದಲ್ಲಿದೆ. ಸೊ ಇನ್ನೊಂದು ಪೋರ್ಷನ್ ಇದೆ, ನ್ಯೂಮೋಟ್ಯಾಕ್ಸಿಕ್ ಸೆಂಟರ್ ಇಸ್ ಆಲ್ಸೋ ಕಾಲ್ಡ್ ಸ್ವಿಚ್ ಆಫ್ ಪಾಯಿಂಟ್ ಅಂತ ಹೇಳ್ತೀವಿ ಫಾರ್ ದ ಬ್ರೀದಿಂಗ್. that is present over the pons. Pons is the right answer. Medulla oblongata, as I already told, respiratory rhythm center ಅಂದ್ರೆ ರೆಸ್ಪಿರೇಟರಿ ಗ್ರೂಪ್ಸ್ ಅಂತ ಬರುತ್ತೆ. ಡಾರ್ಸಲ್ ಮತ್ತೆ ವೆಂಟ್ರಲ್ ರೆಸ್ಪಿರೇಟರಿ ಗ್ರೂಪ್ DRG ಮತ್ತೆ VRG ಅಂತ ಹೇಳ್ಬಿಟ್ಟು. ಸೆರೆಬ್ರಮ್ ಮತ್ತೆ ಸೆರೆಬೆಲ್ಲಮ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ರೆಸ್ಪಿರೇಟರಿ ಕಂಟ್ರೋಲ್. ಇವೆರಡೂ ಕಂಟ್ರೋಲ್ ಮಾಡುತ್ತೆ. ನ್ಯೂಮೋಟ್ಯಾಕ್ಸಿಕ್ ಸೆಂಟರ್ ಅಂತ ಬಂದಾಗ ಪಾನ್ಸ್ ನೆನ್ಪಿಟ್ಕೋಬೇಕು. ಆಪ್ಷನ್ ಎ. Major cause of emphysema is. Major cause of emphysema is. So emphysema anta bandaga, there you can observe decrease in the surface of alveoli. So damaged alveoli. Alveoli damage agodu. The reason ಏನirಬಹುದು ಅಂತ ಹೇಳಿದ್ರೆ, as the alveoli damages,
their surface area for the exchange of gases decreases. So the right answer is cigarette smoking, not apoda, wine consumption, and as well as viral infection. ಕಾಮನ್ ಆಗಿ ಕೇಳ್ತಾರೆ ಅದು ಯಾಕೆ ಕಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. wheezing sound is produced in wheezing sound ಅಂದರೆ while we are respiring the sound comes out. ಓಕೆ, ಅಂದರೆ ಉಸಿರಾಡಬೇಕಿದ್ರೆ ಸೌಂಡ್ ಬರ್ತಾ ಇರುತ್ತೆ. wheezing sound ಯಾವ ಡಿಸೀಸಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ರೈಟ್ ಆನ್ಸರ್ ಇಸ್ ಆಸ್ತಮಾ, ಇನ್ಫ್ಲಮೇಷನ್ ಆಫ್ ಆಲ್ವಿಯೋಲೈ. ಆಲ್ವಿಯೋಲೈಗಳು ಇನ್ಫ್ಲಮೇಟ್ ಆಗೋದ್ರಿಂದ ಆಸ್ತಮಾ, ಅಲರ್ಜಿಗಳಿಂದ ಆಗೋದಿದು. ಹಾಗಾಗಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಆಸ್ತಮಾ. ನೆಕ್ಸ್ಟ್, ಕಾರ್ಟಿಲಾಜಿನಸ್ ರಿಂಗ್ಸ್ ಇನ್ ರೆಸ್ಪಿರೇಟರಿ ಪ್ಯಾಸೇಜ್ ಆರ್ ಪ್ರೆಸೆಂಟ್ ಇನ್. ಕಾರ್ಟಿಲಾಜಿನಸ್ ರಿಂಗ್ಸ್ಗಳು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ದೀಸ್ ಆರ್ ದ ಇನ್ಕಂಪ್ಲೀಟ್ ಸರ್ಕ್ಯುಲರ್ cartilaginous rings present not only in trachea and initial bronchioles only. Trachea, bronchi and initial bronchioles. The right answer is trachea, bronchi and initial bronchioles ಗಳಲ್ಲಿ ಕಂಡು ಬರುತ್ತೆ. ಓಕೆನಾ? ಸೊ ನೆನ್ಪಿಟ್ಕೊಬೇಕು, ಆಸ್ ಐ ಹ್ಯಾವ್ ರಿಟನ್ ದ ಡಯಾಗ್ರಾಮ್ ಪ್ರಿವಿಯಸ್ಲಿ, ಕಂಡಕ್ಟಿಂಗ್ ಝೋನ್ ಪಾರ್ಟ್ಗಳಲ್ಲಿ ಇನಿಷಿಯಲ್ ಬ್ರಾಂಕ್ಯೂಲ್ಸ್ ತಳಕನ್ನು ಕೂಡ ಕಂಡು ಬರುತ್ತೆ. ಟರ್ಮಿನಲ್ ಮತ್ತು ರೆಸ್ಪಿರೇಟರಿ ಬ್ರಾಂಕ್ಯೂಲ್ಸ್ಗಳಲ್ಲಿ ಕಂಡು ಬರೋದಿಲ್ಲ. ಓಕೆ, ಇಟ್ ಈಸ್ ಪ್ರೊವೈಡಿಂಗ್ ದ ಪ್ರೊಟೆಕ್ಷನ್, ಲೈಕ್ ಪ್ರಿವೆಂಟಿಂಗ್ ಫ್ರಮ್ ದ ಕೊಲ್ಯಾಪ್ಸ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ ವೆನ್ ದ ಏರ್ ಇಸ್ ನಾಟ್ ಪಾಸಿಂಗ್. ಸೊ ಆಪ್ಷನ್ ಸಿ. ನೆಕ್ಸ್ಟ್ ಒನ್, ಎ ಪರ್ಸನ್ ಬ್ರೀತ್ಸ್ ಇನ್ ಸಮ್ ವಾಲ್ಯೂಮ್ ಆಫ್ ಏರ್ ಬೈ ಫೋರ್ಸ್ಡ್ ಇನ್ಸ್ಪಿರೇಷನ್ ಆಫ್ಟರ್ ಹ್ಯಾವಿಂಗ್ ಅ ಫೋರ್ಸ್ಡ್ ಎಕ್ಸ್ಪಿರೇಷನ್. ದಿಸ್ ಕ್ವಾಂಟಿಟಿ ಆಫ್ ಏರ್ ಟೇಕನ್ ಇನ್ ಈಸ್ ಯಾವುದನ್ನು ಕನ್ಸಿಡರ್ ಮಾಡಬಹುದು? ಓಕೆ, ಸಿ ಲಂಗ್ ಕೆಪಾಸಿಟೀಸ್ಗಳು ಅಂದರೆ ರೆಸ್ಪಿರೇಟರಿ ಕೆಪಾಸಿಟೀಸ್ ಮತ್ತು ವಾಲ್ಯೂಮ್ಸ್ಗಳ ಬಗ್ಗೆ ತುಂಬ ಕ್ವಶನ್ಸ್ಗಳನ್ನು ನಾನು ಅಟೆಂಡ್ ಮಾಡೋದು ಇದುವರೆಗೆ, ಮತ್ತು ಅವುಗಳು ತುಂಬ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಟ್ರೈ ಟು ಆನ್ಸರ್ ಫಾರ್ ದಿಸ್ ಕ್ವಶನ್. ಮೇ ಬಿ ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ಒನ್ ಮೋರ್ ಕ್ವಶನ್ ಟು ಯು. ಓಕೆ, ಅವಾಗಲೇ ಹೇಳಿದೆ, ಈಗ 2 ಕ್ವಶನ್ ಆಗಿಬಿಟ್ಟು 3 ಕೊಡಬೇಕಿತ್ತು. ಸೊ ನೋಡೋಣ, ಟ್ರೈ ಟು ಕಮೆಂಟ್ ವಾಟ್ ಈಸ್ ದಟ್ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಕಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ನೊಂದು ಕ್ವಶನ್ ಕೂಡ ನಿಮಗೆ ಇರುತ್ತೆ, ಸೊ ತುಂಬ ಈಸಿ ಕೂಡ ಆಗಿರುತ್ತೆ, ಆನ್ಸರ್ ಮಾಡಿ. ವಾಟ್ ಈಸ್ ಟ್ರೂ ಅಬೌಟ್ RBCs ಇನ್ ಹ್ಯೂಮನ್ನಲ್ಲಿ RBCಸ್ಗೆ ರಿಲೇಟೆಡ್ ಆಗಿ ಟ್ರೂ ಸ್ಟೇಟ್ಮೆಂಟ್ ಯಾವುದು? ಸೊ ರೆಸ್ಟ್ ಆಫ್ ದ 3 ಸ್ಟೇಟ್ಮೆಂಟ್ಸ್ ಆರ್ ರಾಂಗ್ ಅಂತ ಹೇಳಿ. ಸೊ ಟ್ರೈ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಐ ಹೋಪ್ ದಿಸ್ ಸೆಷನ್ ವಾಸ್ ಹೆಲ್ಪ್ಫುಲ್ ಟು ಯು. ಆಸ್ ಐ ಟೋಲ್ಡ್ ಯು, ಆಲ್ಮೋಸ್ಟ್ ಎಲ್ಲ ಟಾಪಿಕ್ಕಿಂದನೂ ಕೂಡ ಮಿನಿಮಮ್ ಅಂತ ಹೇಳಿದ್ರು 3 to 4 ಕ್ವಶನ್ಸ್ಗಳನ್ನ ತೆಗೆದುಕೊಂಡಿದ್ದೀನಿ. ಅದು ರೆಸ್ಪಿರೇಟರಿ ಡಿಸಾರ್ಡರ್ಸ್ಗಳಾಗಿರ್ಬೋದು, ರೆಗ್ಯುಲೇಷನ್ ಆಗಬಹುದು, ಇಲ್ಲ ಅಂತ ಹೇಳಿದ್ರೆ ಕಂಡಕ್ಷನ್ ಆಸ್ ವೆಲ್ ಆಸ್ ಟ್ರಾನ್ಸ್ಪೋರ್ಟೇಷನ್, ವಾಲ್ಯೂಮ್ಸ್ ಆ್ಯಂಡ್ ಕೆಪಾಸಿಟೀಸ್, ಇನ್ಸ್ಪಿರೇಷನ್, ಎಕ್ಸ್ಪಿರೇಷನ್, the very beginning, the mechanism, as well as the different parts of respiratory system. I hope you understood today's session. It was, useful, I think. ಸೊ ನೀವು ಅದನ್ನು ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಂಡು ಎಲ್ಲ ಕ್ವಶನ್ಸ್ಗಳನ್ನು ಮತ್ತೊಮ್ಮೆ ಕ್ಲಿಯರ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಬಿಫೋರ್ ಐ ಆಮ್ ಗೋಯಿಂಗ್ ಟು ರಿವೀಲ್ ದ ಆನ್ಸರ್. ನೀವು ಯಾವುದಾದ್ರೂ ರಿವೀಲ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಆ ಟಾಪಿಕ್ ನೀವೇನು ಓದಿಲ್ಲ ಅಂತ. ಪ್ಲೀಸ್ ಗೋ ಥ್ರೂ ದ ಟೆಕ್ಸ್ಟ್ ಬುಕ್ ಆ್ಯಂಡ್ ಟ್ರೈ ಟು ಅನಲೈಸ್ ದಟ್ ಪರ್ಟಿಕ್ಯುಲರ್ ಟಾಪಿಕ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿವನ್. ಬಾಯ್ ಬಾಯ್.